ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ನೀತಿಯ ಮಾತುಗಳನ್ನು ಉಪದೇಶ ಮಾಡ್ತಾ, ನಂತರ ಯಾವ ಮಾತುಗಳನ್ನು ತನಗೆ ಉಪದೇಶ ಮಾಡಲಿಕ್ಕೆ ಹೇಳಲಿಕ್ಕೆ ಅರ್ಹತೆ ಇಲ್ಲ, ಅದಕ್ಕೋಸ್ಕರ ಸನಸ್ಸುಜಾತರನ್ನು ಕರೆದಿದ್ದಾನೆ. ಆ ಸನಸ್ಸುಜಾತರು ಧೃತರಾಷ್ಟ್ರನ ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆಗಳಿಗೆ ತಾವು ಉತ್ತರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸನಸ್ಸುಜಾತರು ಬಹಳ ಸುಂದರವಾದ ಈ ಬ್ರಹ್ಮಜ್ಞಾನಿ ಅಂದರೆ ಭಗವಂತನನ್ನು ಕಂಡಂತಹ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅದನ್ನು ವಿವರಣೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಅನಾಢ್ಯ ಮಾನುಷೇ ವಿತ್ತೇ ಆಢ್ಯ ದೇವೇಶು ಯೇ ದ್ವಿಜಾ ತೇ ದುರ್ಧರ್ಷ ದುಷ್ಪ್ರಕಂಪಾ ತಾನ್ ವಿದ್ಯಾತ್ ಬ್ರಹ್ಮಣಸ್ತನೂನ್. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ನಿಜವಾಗಲೂ ನಾವು ದೇವರಿಂದನೇ ತಿಳ್ಕೊಳ್ಬೇಕು. ಕೆಲವು ವ್ಯಕ್ತಿಗಳನ್ನು ಅಂದರೆ ದೇವರಿಂದನೇ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವರೊಳಗೆ ದೇವರಷ್ಟು ಸನ್ನಿಹಿತನಾಗಿದ್ದಾನೆ, ಅವರೊಳಗೆ ದೇವರಷ್ಟಿದ್ದಾನೆ ಅಂದರೆ ಇವರನ್ನೇ ನಾವು ಜ್ಞಾನಿಗಳು ಅಂತ ಕರಿತೇವೆ. ಇವರಿಗೆ ನಾವು ಗೌರವವನ್ನು ಕೊಡ್ತೇವೆ. ಯಾಕಂದರೆ ಇವರಿಗೆ ಗೌರವಿಸಲಿಲ್ಲ, ಇವರಿಗೆ ಅವಮಾನ ಮಾಡಿದ್ದು ಅಂತ ಹೇಳಿದರೆ ಅದರಿಂದಾಗಿ ನಮಗೆ ತುಂಬ ಕೆಡುಕುಗಳಾಗ್ತದೆ ಜೀವನದಲ್ಲಿ. ಇವರಿಗೆ ಗೌರವವನ್ನು ಕೊಟ್ಟು ಅಂತ ಹೇಳಿದರೆ ನಮಗೆ ಜೀವನದಲ್ಲಿ ತುಂಬ ಒಳಿತಾಗತ್ತೆ, ತುಂಬ ಒಳ್ಳೆಯದಾಗತ್ತೆ. ಅಂಥ ವ್ಯಕ್ತಿಗಳು, ಅದಕ್ಕಾಗಿಯೇ ಅವರಲ್ಲಿ ದೇವರಿದ್ದಾನೆ, ಅದಕ್ಕೆ ಅವರು ದೇವರಿದ್ದ ಹಾಗೇನೆ ಅಂತ ಈ ರೀತಿ ನಾವು ಹೇಳುವುದುಂಟು ಉಂಟು. ಯಾರು ಅಂತ ಹೇಳಿದರೆ, ಯಾವ ವ್ಯಕ್ತಿಗಳು ಅನಾಢ್ಯ ಮಾನುಷೇ ವಿತ್ತೆ, ಈ ಮನುಷ್ಯ ಲೋಕದಲ್ಲಿ ಸಂಬಂಧಪಟ್ಟಂತಹ ಸಂಪತ್ತೇನಿದೆ, ದುಡ್ಡು ಕಾಸು ಆಸ್ತಿ ಪಾಸ್ತಿ ಮುಂತಾದವುಗಳು, ಇದರಲ್ಲಿ ಅವರೇನಿರೋಲ್ಲ. ಅಂದರೆ ಮೇಲು ನೋಟಕ್ಕೆ ಏನೂ ಇಲ್ಲದವರಾಗಿರ್ತಾರೆ. ಅವರು ಬಡವರು, ತೀರಾ ಬಡವರು, ಮನೆಯೂ ಇಲ್ಲ, ಕಾಸು ಇಲ್ಲ, ಏನೂ ಇಲ್ಲ, ಈ ರೀತಿ ಇರುವಂತಹ ವ್ಯಕ್ತಿಗಳವರು. ಆದರೆ ಆಢ್ಯ ವೇದೇಶು ಯೇ ದ್ವಿಜಾಹ, ಯಾವ ವ್ಯಕ್ತಿ, ಯಾವ ಬ್ರಾಹ್ಮಣ ವೇದದಲ್ಲಿ ಹೇಳಿರುವಂತಹ ವಿಷಯಗಳಲ್ಲಿ, ಆ ವಿಷಯಗಳಿಂದ ಕರೆಯಲ್ಪಡುವ ದೇವರಲ್ಲಿ ತಾವು ಯಾವತ್ತೂ ಶ್ರೀಮಂತರು ಅಂತ ಹೇಳಿದರೆ ಆ ವೇದವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ವೇದದ ನಿಜವಾದ ಅರ್ಥ ಏನು ಅದನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆ ಅರ್ಥ ಯಾವ ದೇವರನ್ನು ಕುರಿತು ಹೇಳ್ತಾ ಇದೆ ಆ ದೇವರನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅಂದರೆ ಚೆನ್ನಾಗಿ ತಿಳ್ಕೊಳ್ಳೋದು ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ ಅನುಭವಿಸಿದ್ದಾರೆ, ಆ ದೇವರ ಬಗ್ಗೆ ದೇವರನ್ನು ಕಂಡಿದ್ದಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಅಂದರೆ ದೇವರನ್ನು ಕಾಣಬೇಕು ಅಂತ ಹೇಳಿದರೆ ನಾನು ಏನೋ ನನ್ನ ಮನಸ್ಸಿಗೆ ತೋಚಿದ ಹಾಗೆ ದೇವರನ್ನು ನಾನು ತಿಳ್ಕೊಂಡೆ ಅಂತ ಹೇಳಿದ್ರೆ ದೇವರನ್ನು ಕಾಣಲಿಕ್ಕೆ ಆಗೋಲ್ಲ. ಏನೋ ನನಗೆ ಮನಸ್ಸಿನಲ್ಲೊಂದು ದೇವ್ರ ಬಗ್ಗೆ ಈ ರೀತಿ ಒಂದು ಕಲ್ಪನೆ ಬಂತು, ನಾವು ನಮ್ಮ ಪ್ರಕಾರ ದೇವರು ಹೀಗೆಪ್ಪ, ನಾವು ದೇವರನ್ನು ಹೀಗೆ ಉಪಾಸನೆ ಮಾಡ್ತೇವೆ. ಯಾಕಂದರೆ ದೇವರನ್ನು ಹೇಗೆ ಪೂಜೆ ಮಾಡಿದ್ರೆ ಆಗುತ್ತೆ, ದೇವರನ್ನು ನಾವು ಹೇಗೆ ಚಿಂತನೆ ಮಾಡಿದ್ರೂ ಆಗುತ್ತೆ. ಇಂಥ ಕೆಲವು ಭಾವನೆಗಳು ಇವತ್ತು ಮನುಷ್ಯನಲ್ಲಿ ಕೂತಿದೆ, ಹೇಗೋ ಆಗತ್ತೆ ಅಂತ. ಆದರೆ ಶಾಸ್ತ್ರ ಹೇಳುತ್ತದೆ ಈ ರೀತಿ ಅಲ್ಲ ಅಂತ. ದೇವರನ್ನು ನಮ್ಮ ಮನಸ್ಸಿಗೆ ತೋಚಿದಾಗೆ ನಾವು ಧ್ಯಾನ ಮಾಡುವುದಾಗಲಿ ಚಿಂತನೆ ಮಾಡುವುದಾಗಲಿ ಆದರೆ ಅದು ದೇವರಾಗೋಲ್ಲ. ಮತ್ತು ದೇವರಂತೆ ಬೇರೆಯೇ ಇದ್ದಾನೆ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನನ್ನ ಬಗ್ಗೆ ಯಾರಾದರೂ ಯೋಚನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಹೇಗಿದ್ದೇನೋ ಹಾಗೇ ಯೋಚನೆ ಮಾಡಬೇಕೇ ಹೊರತು ನಿಮಗೆ ಮನಸ್ಸಿಗೆ ಹೇಗೆ ಕಾಣ್ತೋ ಆ ರೀತಿ ನೀವು ಯೋಚನೆ ಮಾಡಿದರೆ ಅದು ನಾನಾಗಿರೋಲ್ಲ, ಅದು ಬೇರೆ ಯಾರೂ ಆಗಿರ್ತದೆ. ಮತ್ತು ನಾನು ಅಂತ ಹೇಳಿದ್ರೆ ನಾನು ಹೇಗಿದ್ದೇನೋ ಹಾಗೆ ಚಿಂತನೆ ಮಾಡಬೇಕು, ಹಾಗೆ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಯಾರು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ನೀವು ಕೇಳಿದರೆ ಮಾತ್ರ ಗೊತ್ತಾಗತ್ತೆ ಹೊರತು ಇಲ್ಲದೇ ಗೊತ್ತಾಗೋಲ್ಲ. ದೇವರ ಬಗ್ಗೆಯೂ ಹಾಗೇನೆ. ದೇವರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ವೇದಗಳು.
ಆ ವೇದಗಳನ್ನು ಅರ್ಥ ಮಾಡಿಕೊಳ್ಳದೆ, ವೇದಗಳನ್ನು ತಿಳ್ಕೊಳ್ಳದೆ ದೇವರ ಬಗ್ಗೆ ನಾನು ಅರ್ಥ ಮಾಡಿಕೊಂಡೆ ಅಂತ ಹೇಳುವುದೇ ಸುಳ್ಳಾಗತ್ತೆ, ತಪ್ಪಾಗತ್ತೆ. ಅದಕ್ಕಾಗಿ ಅಂದರೆ ವೇದಗಳು ಅಂತ ಹೇಳಿದರೆ ಅಲ್ರಿ ಎಲ್ರಿಗೂ ವೇದ ಓದಲಿಕ್ಕೆ ಆಗೋಲ್ವಲ್ಲ ಅಂದರೆ ಆ ವೇದದ ಅರ್ಥವನ್ನೇ ಹೊತ್ತು ಬಂದಿರುವಂಥದ್ದು ಈ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಮುಂತಾದವುಗಳೆಲ್ಲ ಇವೆ, ಪುರಾಣಗಳು, ಇವೆಲ್ಲ ವೇದದ ಅರ್ಥವನ್ನು ಸರಳೀಕರಣ ಮಾಡಿರುವಂಥದ್ದು. ಅವುಗಳಿಂದಾಗಿ ನಮಗೆ ದೇವರು ತಿಳಿಯಲ್ಪಡ್ತಾನೆ. ಅದು ಹೇಗಂದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ವೇದಗಳು ದೇವರ ಬಗ್ಗೆ ತಿಳಿಸ್ತಾ ಇದೆ, ಆದರೆ ಆ ವೇದಗಳು ತಿಳಿಸ್ತಾ ಇರುವುದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಆಗಲೂ ಅವನಿಗೆ ದೇವರು ಸಿಗೋಲ್ಲ. ಹಾಗಂತ ಸರಿಯಾಗಿ ಅರ್ಥ ಮಾಡಿಕೊಂಡ್ರೂ ಕೂಡ ಆ ಮಾರ್ಗದಲ್ಲಿ ಇವನೇನು ಪ್ರಯತ್ನವೇ ಪಡಲಿಲ್ಲ. ದೇವರ ಬಗ್ಗೆ ತಿಳ್ಕೊಂಡ, ಆದರೆ ಪ್ರಯತ್ನ ಪಡಲಿಲ್ಲ, ಆಗಲೂ ದೇವರು ಸಿಗೋಲ್ಲ. ಕೇವಲ ನಾನು ಶಾಸ್ತ್ರ ತಿಳ್ಕೊಂಡಿದ್ದರಿಂದಲೇ, ವೇದ ತಿಳ್ಕೊಂಡಿದ್ದರಿಂದಲೇ ದೇವರು ಸಿಗೋಲ್ಲ. ಮತ್ತು ತಿಳಿದುಕೊಂಡು ದೇವರ ಬಗ್ಗೆ ಹೊರಡಬೇಕು, ಅವನನ್ನು ಹುಡುಕಿಕೊಂಡು ಹೊರಡಬೇಕು, ಆಗ ದೇವರು ಸಿಗ್ತಾನೆ. ಆ ರೀತಿ ಯಾರು ದೇವರನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಯಾಕಂದರೆ ನಿಜವಾಗಿ ಅರ್ಥ ಆಗೋದು ಆವಾಗ ದೇವರು ಕಂಡಾಗ. ಅವರು ಯಾವ ರೀತಿ ಇರ್ತಾರೆ ಜಗತ್ತಿನಲ್ಲಿ ಅಂತ ಹೇಳಿದರೆ, ಅವರು ಹೊರಗಿನಿಂದ ಏನೂ ಇಲ್ಲ. ಇವಾಗ ಶುಕಾಚಾರ್ಯರಿದ್ದಾಗೆ ಭಾಗವತವನ್ನು ಉಪದೇಶ ಮಾಡಿದಂತಹ ಶುಕಾಚಾರ್ಯರು ನಮ್ಮ ಲೋಕದಲ್ಲಿ, ನಮ್ಮ ಈ ದೃಷ್ಟಿಯಲ್ಲಿ ನೋಡಿದರೆ ಯಾವ ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಅವರಿಗೆ ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇಲ್ಲ. ಯದ್ವಾ ತದ್ವಾ ತಿರುಗುತ್ತಾ ಇರ್ತಾರೆ, ಎಲ್ಲದರಲ್ಲಿ ತಿರುಗುತ್ತಾ ಇರ್ತಾರೆ, ಎಲ್ಲದರಲ್ಲಿ ಇರ್ತಾರೆ. ನೋಡಿ ಈ ರೀತಿ ಇರುವಂಥವ್ರು. ಆದರೆ ಭಗವಂತನ ವಿಷಯದಲ್ಲಿ, ಶಾಸ್ತ್ರದ ವಿಷಯದಲ್ಲಿ ಅವರಷ್ಟು ತಿಳಿದವರು ಯಾರಿದ್ದಾರೆ? ಹೌದು, ಈ ಎರಡರಲ್ಲಿ ಯಾವ ದೊಡ್ಡದು? ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋದು ದೊಡ್ಡದ, ಅಥವಾ ಇಲ್ಲಿ ಈ ಜಗತ್ತಿನಲ್ಲಿ ದುಡ್ಡು, ಕಾಸು, ಆಸ್ತಿ ಪಾಸ್ತಿಗಳನ್ನು ಚೆನ್ನಾಗಿ ಸಂಪಾದನೆ ಮಾಡೋದು ದೊಡ್ಡದ ಅಂತ ಹೇಳಿದರೆ, ಸನತ್ಸುಜಾತರು ಹೇಳ್ತಾರೆ, ನಿಮ್ಮದು ಇಲ್ಲಿಯ ದುಡ್ಡು, ಕಾಸು, ಆಸ್ತಿ ಪಾಸ್ತಿಗಳೆಲ್ಲ ಇದೆ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಶ್ರೀಮಂತನಾಗಿದ್ದಾನೆ, ಸ್ಥಾನಮಾನ ಎಲ್ಲ ಗಳಿಸಿದ್ದಾನೆ, ಇಲ್ಲ 4 ಜನ ಅವನಿಗೆ ಏನೂ ಮಾಡಲಿಕ್ಕಾಗೋಲ್ಲ. ಯಾಕಂದರೆ ಅವನಿಗೆ ಜನಬಲ ಇದೆ, ಧನಬಲ ಇದೆ, ಈ ಬಲ ಇದೆ, ಅದಕ್ಕೆ ಯಾರು ಏನೂ ಮಾಡಲಿಕ್ಕಾಗೋಲ್ಲ. ಯಾರು 4 ಜನ ಮಾತ್ರ, ಇವನಿಗೆ ಸಂಬಂಧಪಟ್ಟವರು, ಇವನು ಊರಿಗೆ ಸಂಬಂಧಪಟ್ಟವರು, ಬೇರೆ ಊರಿಗೆ ಸಂಬಂಧಪಟ್ಟವರು ಇವನಿಗೆ ಹೊಡಿತಾರೆ, ಅಥವಾ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟದವರು ಇವನಿಗೆ ಹೊಡಿತಾರೆ. ಇಲ್ಲ ಇಡೀ ರಾಜ್ಯ ಇಡೀ ಪ್ರಸಿದ್ಧ ಆಗಿದ್ದಾನೆ ಅಂತ ಹೇಳಿದ್ರೆ ಇನ್ನೊಂದು ರಾಜ್ಯದವರು ಇವನು ಹೊಡಿತಾರೆ. ಇಲ್ಲ ಇಡೀ ದೇಶದಲ್ಲಿ ಇವನು ಪ್ರಸಿದ್ಧ ಆಗಿದ್ದಾನೆ, ಬೇರೆ ದೇಶದವರು ಇವರು ಹೊಡಿತಾರೆ. ಈ ರೀತಿ ಯಾರಾದರೂ ಇವನಿಗೆ ಹೊಡಿತಾರೆ. ಇವನು ಎಷ್ಟು ಆಸ್ತಿ ಪಾಸ್ತಿ ಹೆಸರು ಎಲ್ಲವನ್ನು ಸಂಪಾದನೆ ಮಾಡಲಿ, ಆದರೆ ಯಾರು ದೇವರ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ, ದೇವರನ್ನು ಕಂಡಿದ್ದಾನೆ, ಅವನು ದುರ್ಧರ್ಷ. ಎಲ್ಲಿ ಹೋದರೂ ಯಾರು ಏನೂ ಮಾಡಲಿಕ್ಕಾಗಲ್ಲ. ಯಾವ ದೇಶಕ್ಕೆ ಹೋಗಲಿ, ಯಾವ ಕಾಲದಲ್ಲಾಗಲಿ ಅವ್ರಿಗೆ ಯಾರು ಏನೂ ಮಾಡಲಿಕ್ಕಾಗಲ್ಲ, ಮುಟ್ಲಿಕ್ಕಾಗಲ್ಲ ಅವರನ್ನು. ಅದಕ್ಕೆ ಹೇಳ್ತಾರೆ ದುರ್ಧರ್ಷಾಹ ದುಷ್ಪ್ರಕಂಪಾಹ ಅಂತ. ಅವರನ್ನು ಅಲಗಾಡಿಸ್ಲಿಕ್ಕಾಗೋಲ್ಲ, ಅವರನ್ನು ಬಲಾತ್ಕಾರ ಮಾಡಲಿಕ್ಕಾಗೋಲ್ಲ. ಇದಕ್ಕೆ ನಿಮಗೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರ ಕಥೆ ಇಲ್ಲಿದೊಂದು ಬರ್ತದೆ. ಮಧ್ವಾಚಾರ್ಯರು ಗೋವೆಗೆ ಹೋಗಿದ್ದರು, ಗೋವಾ. ಆ ಗೋವೆಯಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಮಧ್ವಾಚಾರ್ಯರ ಒಂದು ಜ್ಞಾನವನ್ನು, ಇವರ ಮಹಿಮೆಯನ್ನು ಕಂಡ. ತುಂಬ ಆನಂದ ಆಯಿತು ಅವನಿಗೆ. ಆನಂದ ಆಗಿ ಅವನು ಮಧ್ವಾಚಾರ್ಯರಿಗೆ ಹೇಳಿದ, ಸ್ವಾಮಿ ನೀವು ನನ್ನ ರಾಜ್ಯದಲ್ಲೇ ಇದ್ದುಬಿಡ್ಬೇಕು ನೀವು ಅಂತ. ಯಾಕಂದರೆ ಇಂಥ ಒಬ್ಬರು ಗುರುಗಳು ನನಗೆ ಇದ್ದರು ಅಂತ ಹೇಳಿದರೆ ಯಾವ ಶತ್ರುಗಳ ಕಾಟವೂ ಇಲ್ಲ. ಯಾಕಂದರೆ ಇವ್ರಿಗೆ ಅಂತಹ ತಾಕತ್ತಿದೆ, ಅದಕ್ಕೆ ಇವರು ನನ್ನಲ್ಲೇ ಇಡಿಸ್ಕೊಂಡ್ಬಿಡ್ತೇನೆ ಅಂತ ಅಲ್ಲೇ ಇರ್ಲಿಕ್ಕೆ ಹೇಳಿದ. ಆದರೆ ಮಧ್ವಾಚಾರ್ಯರು ಒಪ್ಪಲಿಲ್ಲ. ಇಲ್ಲಪ್ಪ, ನಾನು ಒಂದು ಕಡೆ ಇರ್ಲಿಕ್ಕೆ ಬಂದವನಲ್ಲ, ಯಾಕಂದರೆ ಅದು ಸನ್ಯಾಸ ಧರ್ಮ ಅಲ್ಲ, ನಾನು ಧರ್ಮ ಪ್ರಚಾರ ಮಾಡಲಿಕ್ಕೆ ಬಂದವನು, ಇರ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದರು. ಮೊದಲು ವಿನಯದಿಂದ ಪ್ರಾರ್ಥನೆ ಮಾಡಿಕೊಂಡ ಆ ರಾಜ, ಗೋವೆಯ ರಾಜ, ಯಾವಾಗ ಇವರು ಒಪ್ಕೊಳ್ಳಿಲ್ಲ, ಆಮೇಲೆ ಬಲಾತ್ಕಾರ ಮಾಡಲಿಕ್ಕೆ ಶುರು ಮಾಡಿದ. ಹೇಗೆ ಅಂತ ಹೇಳಿದ್ರೆ, ನನ್ನ ರಾಜ್ಯದಿಂದ ನೀವು ಯಾಕೆ ಹೋಗ್ತೀರಿ ನೋಡ್ತೇನೆ ನಾನು, ನೋಡೇ ಬಿಡ್ತೇನೆ ಅಂತ ಹೇಳಿ ಅವರನ್ನು ಬಂಧಿಸಿದ. ನೋಡಿ, ಮಧ್ವಾಚಾರ್ಯರನ್ನು ಆ ರಾಜ ಬಂಧಿಸಿದ, ಒಂದು ದೇವಸ್ಥಾನದಲ್ಲಿ ಬಂಧಿಸಿಬಿಟ್ಟ, ಅವರನ್ನು ಕೂಡ ಹಾಕಿದ ಅವರನ್ನು ಒಂದು ದೇವಸ್ಥಾನದಲ್ಲಿ. ಯಾಕಂದರೆ ಮಧ್ವಾಚಾರ್ಯರು ದೇವಸ್ಥಾನದಲ್ಲೇ ಇರ್ತಾ ಇದ್ದದ ಹೊರತು ಯಾರ ಮನೆಗೆಲ್ಲ ಹೋಗ್ತಾ ಇರಲಿಲ್ಲ. ಬಂಧಿಸಿದ ಅವನನ್ನು. ನೋಡಿ, ಇದೇ ದುರ್ಧರ್ಷ ಅಂತ, ಅವ್ರಿಗೆ ಏನು ಮಾಡಲಿಕ್ಕೆ ಆಗೋಲ್ಲ ಅಂತ. ನಿಮಗೆ ಎಲ್ಲಿವರೆಗೆ ಅಂದರೆ, ಒಂದು ಸಲ ಅವರ ನೋಡ್ಲಿಕ್ಕೆ ಬಂದಿದ್ದಾನಂತೆ, ಬಾಗಿಲು ಹಾಕ್ಕೊಂಡಿದೆಯಂತೆ, ಒಳಗಿನಿಂದ ಮಧ್ವಾಚಾರ್ಯರು ಬಾಗಿಲು ಹಾಕ್ಕೊಂಡಿದ್ದಾರೆ. ಇವನು ತಡ್ತಾನೆ, ಬಾಗಿಲು ತೆಗಿರಿ 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 ಅಂತ. ಬಾಗಿಲು ಹಾಕ್ಕೊಂಡಿದ್ದಾರೆ ಅಂದರೆ ದೂಡಿದರೆ ಒಳಗೆ ಹೋಗ್ಲಿಕ್ಕಾಗತ್ತೆ, ಆ ರೀತಿ. ಮಧ್ವಾಚಾರ್ಯರು ಒಳಗಿನಿಂದ ಹೇಳ್ತಾರೆ, ಬರಬೇಡ, ಇವಾಗ ಬರಬೇಡ ನೀನು ಅಂತ. ಆದರೂ ಕೂಡ ಅವನಿಗೆ ಕುತೂಹಲ, ಏನು ಮಾಡಿಬಿಡ್ತಾರೆ, ನನ್ನ ರಾಜ್ಯದಲ್ಲಿರೋದಲ್ವ, ಏನು ಮಾಡ್ತಾ ಇರುವರು ಅಂಥೇಳಿ ಬಾಗಿಲು ತೆಗೆದು ನೋಡ್ತಾನಂತೆ. ಯಾವಾಗಲೂ ನಗತಾ ಇರುವಂತಹ ಮಧ್ವಾಚಾರ್ಯರು ಕೆಂಪು ಕಣ್ಣು ಮಾಡ್ಕೊಂಡಿದ್ದಾರಂತೆ. ಅವಾಗ ಅದನ್ನು ನೋಡಿ ಹೆದರಿ ಹೋದನಂತೆ ಅವನು.
ಆ ರಾಜ ಹೆದರಿ ವಾಪಸ್ ಓಡಿ ಬಂದಂತೆ. ಒಬ್ಬ ಬ್ರಾಹ್ಮಣರಿದ್ದರು, ಶಂಕರ ಪಂಡಿತರು ಅಂತ, ಶಂಕರ ಭಟ್ರು ಅಂತ. ಅವ್ರ ಹತ್ರ ಹೇಳಿದ್ರು, ಸ್ವಾಮಿ ನೀವು ಬ್ರಾಹ್ಮಣರು, ನೀವು ಹೋಗಿ ಅವರನ್ನು ಸಮಾಧಾನ ಪಡಿಸಿರಿ ಮಧ್ವಾಚಾರ್ಯರನ್ನು ಅಂತ. ಅವರು ಬಂದು ಸಮಾಧಾನ ಪಡಿಸ್ತಾರೆ ಮಧ್ವಾಚಾರ್ಯರನ್ನು. ಗುರುಗಳೇ, ನೀವು ಸಮಾಧಾನ ಪಡಿಸ್ಕೊಳ್ಬೇಕು ನಮ್ಮ ರಾಜನ ಬಗ್ಗೆ ಅಂತ. ಆಗ ಮಧ್ವಾಚಾರ್ಯರು ಹೇಳಿದ್ದಾರೆ, ನೋಡು, ನಾನು ತಾಳ್ಮೆ ವಹಿಸಿದ್ದೆ, ಆದರೂ ರಾಜ ನನ್ನನ್ನು ಮೀರಿ ನಡೀತಾ ಇದ್ದಾನೆ. ಅದಕ್ಕೆ ನಾನು ಹೇಳ್ತೇನೆ, ಇವತ್ತಿನಿಂದ 6 ತಿಂಗಳಿಗೆ ನಿನ್ನ ಈ ರಾಜ್ಯನ ಸಂಪೂರ್ಣ ರಾಜ್ಯ ನಾಶ ಆಗೋಗುತ್ತೆ ಅಂತ ಹೇಳಿ ಅಲ್ಲಿಂದ ಕೂಡಲೇ ಅದೃಶ್ಯರಾಗಿ ಹೋದ್ರಂತೆ. ಅಂದರೆ ನನಗೆ ಈ ರಾಜ ಏನೂ ಮಾಡಲಿಕ್ಕಾಗಲ್ಲ ಅಂತ, ಇಷ್ಟು ದಿನ ನಾನೇ ಬೇಕು ಅಂತ ಇದ್ದದ್ದು ಅಂತ ಹೇಳಿ ಅಲ್ಲಿಂದ ಕಾಣದ ಹಾಗೆ ಅದೃಶ್ಯರಾಗಿ ತಾವು ಹೊರಟೋದ್ರು. ರಾಜನಿಗೇನೂ ಮಾಡಲಿಕ್ಕಾಗಲಿಲ್ಲ. ಈ ರೀತಿ ದುರ್ಧರ್ಷಃ ಅಂತ ಯಾರು ದೇವರನ್ನು ಕಂಡಿದ್ದಾರೆ ಅವರನ್ನು ನೀವೇನೂ ಬಲಾತ್ಕಾರ ಮಾಡಲಿಕ್ಕಾಗೋಲ್ಲ. ಯಾವತ್ತೂ ಕೂಡ ಅಷ್ಟೇ. ದುಷ್ಪ್ರಕಂಪ್ಯ ಅಂತ ನಡುಗಿಸ್ಲಿಕ್ಕಾಗೋಲ್ಲ. ಅವರನ್ನು ಕಟ್ಟಿ ಹಾಕೋದಿರಲಿ, ಬಂಧಿಸ್ಲಿಕ್ಕಿರಲಿ, ಒಂದು ಪಕ್ಷ ನಾನು ಹೆದರಿಸ್ತೇನೆ, ಅದು ಕೂಡ ಸಾಧ್ಯ ಆಗೋಲ್ಲ. ನೋಡಿ, ಇದು ಕೂಡ ಸ್ಪಷ್ಟವಾಗಿ ಮಧ್ವಾಚಾರ್ಯರ ಕಥೆಯಲ್ಲಿ ಬರ್ತದೆ. ಮಧ್ವಾಚಾರ್ಯರು ಆ ಉಜಿರೆ ಧರ್ಮಸ್ಥಳದ ಬಳಿಯಲ್ಲಿ ಒಂದು ಕೊಕ್ಕಡ ಅಂತ ಒಂದು ಸಣ್ಣ ಗ್ರಾಮ, ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಯಾರೋ ಮಧ್ವಾಚಾರ್ಯರ ಬಗ್ಗೆ ತಪ್ಪು ತಿಳುವಳಿಕೆ ಕೊಟ್ಟುಬಿಟ್ಟಿದ್ದಾರೆ. ಇವರು ಎಲ್ಲ ನಮ್ಮ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ, ಹಾಗೆ ಹೇಗೆ ಅಂತ. ಅದರಿಂದ ರೊಚ್ಚಿಗೆದ್ದಂತಹ ರಾಜ ಕತ್ತಿ ಹಿಡ್ಕೊಂಡು ಬಂದಿದ್ದಾನಂತ, ನಾನು ಕೊಂದುಬಿಡ್ತೇನೆ ಮಧ್ವಾಚಾರ್ಯರನ್ನು ಕೊಂದುಬಿಡ್ತೇನೆ ಅಂತ. ನೋಡಿ, ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಮಧ್ವಾಚಾರ್ಯರು ಎದುರಿಗೆ ಬಂದು ನಿಂತು ಕೂಡಲೇ ಅವನು ಕೊಲ್ಲುವುದಿರಲಿ, ಕತ್ತಿ ಎತ್ತಲಿಕ್ಕೂ ಆಗಲಿಲ್ಲ. ಅವರ ಆ ತೇಜಸ್ಸಿನ ಮುಂದೆ ಕೂಡಲೇ ಕತ್ತಿ ಕೆಳಗಿಟ್ಟು ನಮಸ್ಕಾರ ಮಾಡಿದ್ದಂತೆ. ಯಾಕಂದ್ರೆ ದುಷ್ಪ್ರಕಂಪ್ಯ, ನೀವೇನೂ ಮಾಡಲಿಕ್ಕಾಗೋಲ್ಲ, ಅವರನ್ನು ಅಲಗಾಡಿಸ್ಲಿಕ್ಕಾಗೋಲ್ಲ. ಅಲ್ಲದೆ ಇನ್ನೊಂದು ಘಟನೆಯೂ ಬರ್ತದೆ ಮಧ್ವಾಚಾರ್ಯರ ಜೀವನದಲ್ಲಿ. ಗಂಗಾ ತೀರವನ್ನು, ಗಂಗೆಯನ್ನು ದಾಟಿ ಆ ಕಡೆ ಹೋದರು. ವಾಸ್ತವಿಕವಾಗಿ ಈ ಕಡೆ ಹಿಂದೂಗಳ ಸಾಮ್ರಾಜ್ಯ, ಆ ಕಡೆ ಈ ತುರುಷ್ಕರ ಸಾಮ್ರಾಜ್ಯ. ತುರುಷ್ಕರು ಅಂದರೆ ಮುಸ್ಲಿಮರು, ಅವರದ್ದು. ಅಲ್ಲಿಗೆ ಯಾರೂ ಈ ಕಡೆಯಿಂದ ಹೋಗೋರಿಲ್ಲ. ಇಲ್ಲಿಂದ ಹೊರಟಾಗಲೇ ಹೇಳಿದರು ಈ ಕಡೆ ಇದ್ದವರಲ್ಲ, ಸ್ವಾಮಿ ಹೋಗಬೇಡಿ, ನೀವು ಆ ಕಡೆ ಹೋಗಬೇಡಿ. ಯಾಕಂದರೆ ಆ ಕಡೆ ಹೋದವರು ಜೀವಂತವಾಗಿ ಮತ್ತೆ ಮರಳಿ ಬಂದದ್ದಿಲ್ಲ, ಅವರು ಸತ್ತವರೇ ಎಲ್ಲ ಆ ಕಡೆ ಹೋದವರು. ಆದರೆ ಅದಕ್ಕೆ ಮಧ್ವಾಚಾರ್ಯರಿಗೆ ಹೆದರಲಿಲ್ಲ. ನಮಗೆ ದೇವರಿದ್ದಾನೆ ಅಂತ ಸೀದಾ ಹೊರಟರು. ಗಂಗೆಯನ್ನು ತಾವು ದಾಟಿಕೊಂಡು ಹೋದರು, ಈಜಿಕೊಂಡಲ್ಲ, ದಾಟಿಕೊಂಡು ಹೋದರು. ಆ ಕಡೆ ಹೋಗುತ್ತಾ ಇದ್ದಾಗೆ ಆ ತುರುಷ್ಕನ ಸೈನಿಕರು, ಆ ರಾಜನ ಸೈನಿಕರು, ಭಯಂಕರವಾದ ಸೈನಿಕರು, ಯಮನ ದೂತರಂತಿದ್ದಾರಂತೆ. ಎಲ್ಲ ಹೊಡಿರಿ, ಹಿಡೀರಿ, ಬಡಿರಿ, ಕೂಡಲೇ ಬಂದರು. ಈ ರೀತಿ ಕೂಗುತ್ತಾ ಬಂದು ಮಧ್ವಾಚಾರ್ಯರು ಸುತ್ತ ನಿಂತಿದ್ದಾರಂತೆ. ಈಟಿ ಮುಂತಾದವುಗಳನ್ನು ಹಿಡ್ಕೊಂಡು ಕೊಂದು ಹಾಕಿಬಿಡ್ತೇವೆ ಅಂತ. ಒಂದು ಚೂರು ಅಲಗಾಡಲಿಲ್ವಂತೆ, ಒಂದು ಚೂರು ಹೆದರಲಿಲ್ವಂತೆ ಮಧ್ವಾಚಾರ್ಯರು. ಅಷ್ಟು ಮಾತ್ರ ಅಲ್ಲ, ಆಚಾರ್ಯರು ಕೂಡಲೇ ಹೇಳ್ತಾರೆ, ಯಾಕೆ ಇಷ್ಟೆಲ್ಲ ನೀವು ಹಾರಾಡ್ತಾ ಇದ್ದೀರಿ? ನಾವಿರೋದೊಂದು 5-6 ಮಂದಿ, ನೀವು 100 ಮಂದಿ ಇದ್ದೀರಲ್ವ, ನಾವೇನು ಮಾಡ್ತೇವೆ ನಿಮಗೆ? ನೋಡಿ, ಅಂಥ ಸಂದರ್ಭದಲ್ಲಿಯೂ ಕೂಡ ಸ್ವಲ್ಪವೂ ಕೂಡ ಧೃತಿಗೆಡದೆ ನಿಧಾನವಾಗಿ ಮಾತಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಹಾಗಿದ್ರೆ ನಡೀರಿ ನಮ್ಮ ರಾಜನ ಹತ್ರ ಅಂತ ಕರ್ಕೊಂಡು ಹೊರಟ್ರೆ ಸಿಂಹದ ನಡಿಗೆಯಿಂದ ಹೋಗ್ತಾರೆ ಹೊರತು ಹೆದರಿಕೆಯಿಂದ. ಯಾಕಂದರೆ ಸುತ್ತ ತುರುಷ್ಕನದ್ದೇ ಸೈನಿಕರು, ತುರುಷ್ಕನದ್ದೇ ರಾಜ್ಯ, ಏನು ಮಾಡ್ತಾರೋ ಏನು ಅಂತ ಭಯವೇ ಇಲ್ಲ. ಯಾವ ರೀತಿ ಹನುಮಂತ ಲಂಕೆಯನ್ನು ಪ್ರವೇಶ ಮಾಡಿದ, ಅದೇ ರೀತಿ ಮಧ್ವಾಚಾರ್ಯರು ಇವನ ಆ ರಾಜ್ಯದಲ್ಲಿ ಹೋಗ್ತಾ ಇದ್ದಾರೆ. ಇದನ್ನು ನೋಡಿ ಆ ತುರುಷ್ಕ ರಾಜನಿಗೆ ಆಶ್ಚರ್ಯ ಆಗೋಯ್ತು. ಹೇಗಂತ ಹೇಳಿದ್ರೆ, ಸ್ವಲ್ಪವೂ ಇವರು ಹೆದರ್ತಾ ಇಲ್ವಲ್ಲ ಅಂತ. ನನ್ನ ರಾಜ್ಯದಲ್ಲಿ, ನನ್ನ ಜನರ ಮುಂದೆ, ನನ್ನ ನೆಲದಲ್ಲಿ ನಿಂತರೂ ಕೂಡ ಇವ್ರಿಗೆ ಸ್ವಲ್ಪವೂ ಹೆದರಿಕೆ ಇಲ್ವಲ್ಲ ಅಂತ. ಇದೇ ಇಲ್ಲಿ ಹೇಳ್ತಾ ಇರುವಂಥದ್ದು ದುಷ್ಪ್ರಕಂಪ್ಯ ಅಂತ. ಅವರನ್ನು ನೀವು ಏನೂ ಅಲಗಾಡಿಸ್ಲಿಕ್ಕಾಗೋಲ್ಲ ಅಂತ. ಯಾರನ್ನು ಅಂದರೆ, ಯಾರಲ್ಲಿ ದೇವರ ಸಂಪತ್ತಿದೆಯೋ ಅವರನ್ನು. ಈ ಮನುಷ್ಯರ ಸಂಪತ್ತಿರುವಲ್ಲಿ 4 ಜನ ಮಾತ್ರ ಅಲಗಾಡಿಸ್ಲಿಕ್ಕಾಗೋಲ್ಲ. ಯಾರ ಬಳಿ ದೇವರ ಸಂಪತ್ತಿದೆ, ಯಾವುದು ದೇವರ ಸಂಪತ್ತು? ಅದೇ ದೇವರ ಜ್ಞಾನ, ಅದೇ ದೇವರ ಅನುಗ್ರಹ, ದೇವರನ್ನು ಕಂಡದ್ದು. ಅವರನ್ನು ಎಲ್ಲಿ ಇಡೀ ಜಗತ್ತಿನಲ್ಲಿ ಯಾರು ಏನೂ ಮಾಡಲಿಕ್ಕಾಗೋಲ್ಲ ಅವರನ್ನು. ಇವರೇ ನಿಜವಾದ ಜ್ಞಾನಿಗಳು, ಇವರೇ ಬ್ರಹ್ಮಜ್ಞಾನಿಗಳು ಅಂತ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಸನತ್ಸುಜಾತರು. ಅಷ್ಟು ಮಾತ್ರ ಅಲ್ಲ, ಸರ್ವಾನ್ ಸ್ವಿಷ್ಟಕೃತೋ ದೇವಾನ್ ವಿದ್ಯಾತ್ ಇಹ ಕಶ್ಚನ ನ ಸಮಾನೋ ಬ್ರಾಹ್ಮಣ ಸ್ಯಾತ್ ಯಸ್ಮಿನ್ ಪ್ರಯತತೆ ಸ್ವಯಂ ಅಂತ ಹೇಳ್ತಾನೆ. ಇನ್ನೊಂದು, ಯಾವತ್ತು ಒಬ್ಬ ಬ್ರಾಹ್ಮಣನಾದವನು ಅಥವಾ ಒಬ್ಬ ಸಾಧಕ, ಬ್ರಾಹ್ಮಣ ಅಂತ ಹೇಳಿದ್ರೆ ಇಲ್ಲಿ ಬರೀ ಜಾತಿ ಅಂತ ಅಷ್ಟೇ ಹೇಳ್ತಾ ಇರೋದಲ್ಲ. ಮತ್ತು ಯಾರು ದೇವರನ್ನು ಕುರಿತು ಹೊರಟಿದ್ದಾನೆ, ನಾನು ದೇವರನ್ನು ನೋಡಬೇಕು, ನನಗೆ ದೇವರ ಅನುಗ್ರಹ ಆಗಬೇಕು ಅಂತ ಹೇಳಿ ಯಾರು ಹೊರಟಿದ್ದಾನೆ, ಅಂಥ ವ್ಯಕ್ತಿ ಏನು ತಿಳ್ಕೊಳ್ಬೇಕಾದದ್ದು, ಯಾವತ್ತಿಗೂ ಜಂಬ ಪಡಬಾರದು, ಅಹಂಕಾರ ಪಡಬಾರದು, ಅದನ್ನು ಮೊದಲು ಬಿಡಬೇಕಾದದ್ದು. ಅದಕ್ಕೆ ಯಾರು ಸರ್ವಾನ್ ಸ್ವಿಷ್ಟಕೃತೋ ದೇವಾನ್ ವಿದ್ಯಾತ್, ನಾನು ಏನು ಮಾಡ್ತಾ ಇದ್ದೇನೆ ಅದೆಲ್ಲವೂ ಕೂಡ
ನನ್ನ ಒಳಗೆ ಕೂತಿರುವ ದೇವತೆಗಳ ಉಪಕಾರದಿಂದ ನಾನು ಮಾಡ್ತಾ ಇದ್ದೇನೆ. ಅಂದರೆ ಒಳಗೆ ದೇವತೆಗಳಿದ್ದಾರೆ, ಅವರೇನೆಂದರೆ ಸ್ವಿಷ್ಟಕೃತರು, ಅಂದರೆ ಇಷ್ಟಕೃತರು. ನನಗೆ ಯಾವುದು ಇಷ್ಟವಾದದ್ದಿದೆಯೋ ಅದನ್ನು ಒಳಗಿನಿಂದ ಮಾಡಿಸ್ತಾ ಇದ್ದಾರೆ ದೇವತೆಗಳು. ನನ್ನ ಒಂದೊಂದು ಅಂಗಗಳಲ್ಲಿ ದೇವತೆಗಳು ಕೂತಿದ್ದಾರೆ. ಇವರಿಗೆ ನಾವೇನು ಕರಿತೇವೆ ಅಂದರೆ ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ಶಾಸ್ತ್ರಗಳು ಕರಿತಾ ಇದೆ ತತ್ವಾಭಿಮಾನಿ ದೇವತೆಗಳು ಅಂತ. ಆ ದೇವತೆಗಳು ನಮ್ಮಿಂದ ಒಳ್ಳೊಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ. ಅವರು ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು, ಪ್ರತಿಯೊಂದು ಕಡೆ ಮನಸ್ಸು, ಬುದ್ಧಿ ಎಲ್ಲ ಕಡೆ ನಿಂತಿದ್ದಾರೆ ಅವರು ದೇವತೆಗಳು. ಅದರಿಂದಾಗಿ ಒಬ್ಬ ಒಳ್ಳೆಯ ವ್ಯಕ್ತಿ ಏನು ತಿಳ್ಕೊಳ್ತಾನೆ ಅಂದರೆ ನಮ್ಮಿಂದ ಏನೇ ಒಳ್ಳೆ ಕೆಲಸ ಆದರೂ ಕೂಡ ಅದು ನಾನು ಮಾಡಿದ್ದು ಅಂತ ಹೇಳೋಲ್ಲ, ಮತ್ತು ನಾನು ಮಾಡಿದ್ದಷ್ಟೇ, ನಾನೇ ಮಾಡಿದ್ದಲ್ಲ, ಮತ್ತು ಇಷ್ಟೆಲ್ಲ ದೇವತೆಗಳ ಸಹಕಾರದಿಂದ ನಾನು ಮಾಡಿದೆ ಅಷ್ಟೇ. ಇಲ್ಲದ್ರೆ ನನಗೇನು ಮಾಡಲಿಕ್ಕಾಗ್ತಾಯಿತ್ತು? ದೇವರ ಅನುಗ್ರಹ, ಒಳಗೆ ಕೂತ ದೇವರು ಹಾಗೂ ಎಲ್ಲ ದೇವತೆಗಳು ಇವರು ಸಹಕಾರ ಕೊಟ್ಟರು, ಅದರಿಂದ ಮಾಡಿದೆ. ಇವಾಗ ನೋಡಿ, ಈ ಮಹಾಭಾರತ ಉಪನ್ಯಾಸ ಒಂದು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದಕ್ಕೆ ಎಷ್ಟು ದೇವತೆಗಳ ಸಹಾಯ ಬೇಕು. ಇವಾಗ ಒಂದೇ ಕ್ಷಣದಲ್ಲಿ ಎಷ್ಟು ದೇವತೆಗಳ ಸಹಾಯ ಬೇಕಾಗ್ತದೆ. ಬರೀ ನಾಲಿಗೆ ಮಾತ್ರ ಅಲ್ಲ, ನಾಲಿಗೆಯ ದೇವತೆ ಮಾತ್ರ ಅಲ್ಲ, ಅಂದರೆ ನಾಲಿಗೆಯಲ್ಲಿ ಅಗ್ನಿ ಇರಬೇಕು. ಯಾಕಂದರೆ ಶಬ್ದ ಬರಲಿಕ್ಕೆ ಕಾರಣ ಅಗ್ನಿ ನಾಲಿಗೆಯಲ್ಲಿ ನಿಲ್ಲಬೇಕು. ಆವಾಗ ನನಗೆ ಮಾತಾಡಲಿಕ್ಕೆ ಸಾಧ್ಯವಾಗುತ್ತೆ. ಹೌದು, ನಾಲಿಗೆಯಲ್ಲಿ ಅಗ್ನಿ ನಿಂತು ಕೂಡಲೇ ಆಗೋಲ್ಲ. ಮತ್ತೇನು ಅಂತ ಹೇಳಿದ್ರೆ ನನಗೆ ಒಳ್ಳೆ ಶಬ್ದ ನಾಲಿಗೆಯಿಂದ ಬರಬೇಕಲ್ವ. ಯಾಕಂದರೆ ಬರೀ ಮಾತು ಅಂತ ಬಂದರೆ ಪ್ರಯೋಜನ ಇಲ್ಲ, ಮತ್ತು ಆ ಮಾತು ಚೆನ್ನಾಗಿರಬೇಕು, ಒಳ್ಳೆ ಮಾತು ಬರಬೇಕು. ಯಾಕಂದರೆ ಒಂದು ವಿಷಯವನ್ನು ಹೇಗೂ ಹೇಳ್ಬೋದು ನಾವು, ಕೆಟ್ಟದಾಗಿಯೂ ಹೇಳ್ಬೋದು, ಒಳ್ಳೆಯದಾಗಿಯೂ ಹೇಳ್ಬೋದು. ಒಂದು ವಿಷಯವನ್ನು ಕೆಟ್ಟದಾಗಿ ಹೇಳಿದರೆ ಕೇಳುವವರಿಗೆ ಅಸಹ್ಯ ಆಗ್ತದೆ. ಅದೇ ವಿಷಯವನ್ನು ಚೆನ್ನಾಗಿ ಹೇಳಿದರೆ ನೋಡಿ, ಒಂದು ಕೆಟ್ಟ ವಿಷಯವನ್ನು ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ ಇದೆ, ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಯಾರಿಂದ ಅಂದರೆ ಆ ನಾಲಿಗೆಯಲ್ಲಿ ನಿಂತು ನುಡಿಸುವ ಸರಸ್ವತಿಯ ಅನುಗ್ರಹದಿಂದಾಗಿ. ನೋಡಿ, ಅದಕ್ಕಾಗಿ ಆ ನಾಲಿಗೆಯಲ್ಲಿ ಸರಸ್ವತಿ ನಿಲ್ಲಬೇಕು. ಯಾಕಂತ ಹೇಳಿದ್ರೆ ಒಳ್ಳೆ ಮಾತನ್ನು ನುಡಿಸ್ಲಿಕ್ಕೆ. ಅದಕ್ಕೆ ಹೇಳುವುದು ಪಾಲಿಸೆನ್ನ ಮುದ್ದು ಶಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಅಂತ. ಅದರಿಂದಾಗಿ ಪುರಂದರದಾಸರು ಪ್ರಾರ್ಥನೆ ಮಾಡಿಕೊಳ್ಳೋದು. ಇಷ್ಟಾದರೆ ಆಗುತ್ತಾ? ಆಗೋಲ್ಲ. ಯಾಕಂತ ಹೇಳಿದ್ರೆ ನಾಲಿಗೆಯಲ್ಲಿ ಬರುವ ಮಾತು ಮನಸ್ಸಿನಿಂದ ಬರುವಂಥದ್ದು, ಮನಸ್ಸಿನಿಂದ ಬರುವ ಮಾತದು. ಹಾಗಿದ್ರೆ ಆ ಮನಸ್ಸಿನ ದೇವತೆ ಸಹಕಾರ ಬೇಕಲ್ವ. ಆ ಮನಸ್ಸಿನ ದೇವತೆ ಚಂದ್ರ, ಇಂದ್ರ, ಶಿವ ಮುಂತಾದ ದೇವತೆಗಳೆಲ್ಲ ಮನಸ್ಸಿನಲ್ಲಿ ಹೇಳಿಸ್ಬೇಕು. ಅಂತ ಹೇಳಿದರೆ ಮನಸ್ಸಿನಲ್ಲಿ ಹೇಳಬೇಕು ಅಂತ ಇಚ್ಛೆ ಬರಬೇಕು. ಇಷ್ಟ ಇದ್ದರೆ ಮಾತ್ರ ಚೆನ್ನಾಗಿ ಹೇಳಲಿಕ್ಕಾಗತ್ತೆ ಅಷ್ಟೇ. ಇಷ್ಟ ಇಲ್ಲದಿದ್ರೆ ಚೆನ್ನಾಗಿ ಹೇಳಲಿಕ್ಕಾಗೋಲ್ಲ. ಕೆಲವು ಸಲ ಏನು ನಾವು ಹೇಳಲಿಕ್ಕೆ ಹೇಳ್ತೇವೆ, ಅಯ್ಯೋ ನನಗೆ ಇಷ್ಟನೇ ಇರಲಿಲ್ಲ ಹೇಳಲಿಕ್ಕೆ, ಮತ್ತೇನೆಂದರೆ ಸುಮ್ಮನೆ ಏನೂ ಹೇಳಿ ಬಂದೆ. ನೋಡಿ, ಈ ರೀತಿ ಅದಕ್ಕೆ ಹೇಳಬೇಕಾದ್ರೆ ಇಷ್ಟ ಬೇಕಲ್ವ. ಅದಕ್ಕೆ ಒಳಗೆ ಮನಸ್ಸಿನ ದೇವತೆಗಳು ಕೂತ್ಕೊಳ್ಬೇಕು, ಅವರು ಸಹಾಯ ಮಾಡಬೇಕು ನನಗೆ. ಅವರು ಸಹಾಯ ಮಾಡದಿದ್ದರೆ ಆಗೋದಿಲ್ಲ, ಮನಸ್ಸೇ ಬರೋಲ್ಲ ಹೇಳಬೇಕು ಅಂತ. ಹಾಗಂತ ಮನಸ್ಸು ಬಂದರೂ ಕೂಡ ಮನಸ್ಸಿಗೂ ಮಾತಿಗೂ ಒಂದು ಲಿಂಕ್ ಬಂತಲ್ಲೋ, ಲಿಂಕ್ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿರುವುದೊಂದು ಬಾಯಲ್ಲಿ ಬರ್ತಾ ಇರೋದು ಇನ್ನೊಂದು, ಈ ರೀತಿ ಆಗೋದುಂಟು ಕೆಲವು ಸಲ. ಯಾಕೆ ಅಂತ ಹೇಳಿದ್ರೆ ಮನಸ್ಸೆಲ್ಲೋ ಇರ್ತದೆ, ಅವಾಗ ಮಾತಾಡೋದು ಇನ್ನೇನೋ ಆಗ್ತಾ ಇರ್ತದೆ. ಕೇಳುವವರಿಗೆ ಇವನೇನು ಹೇಳ್ತಾ ಇದ್ದಾರೆ ಅರ್ಥವೇ ಆಗೋಲ್ಲ, ಇವನೇನು ಹೇಳ್ತಾ ಇದ್ದಾರಲ್ವ, ಯಾಕಂದರೆ ಮನಸ್ಸೆಲ್ಲೋ ಹೋಯಿತು. ಆ ಮನಸ್ಸಿಗೂ ಮಾತಿಗೂ ಲಿಂಕ್ ಬೇಕು. ಅದಕ್ಕಾಗಿ ಮನಸ್ಸು ಶಿವ ಆದರೆ ಮಾತು ಪಾರ್ವತಿ. ನೋಡಿ, ಆ ಮಾತಿನಲ್ಲಿ ಪಾರ್ವತಿಯನ್ನು ನಿಲ್ಲಿಸಬೇಕು. ಅಂದರೆ ಎಷ್ಟು ದೇವತೆಗಳ ಅನುಗ್ರಹವನ್ನು ನಾವು ಪಡೆದು ಒಂದು ವಿಷಯವನ್ನು ಹೇಳ್ತೇವೆ ಅಂತ. ಇಷ್ಟಾದರೂ ಕೂಡ ನನಗೆ ಆ ವಿಷಯಗಳಿವಾಗ ನಾನು 1 ಗಂಟೆ ನಿಮಗೆ ಮಹಾಭಾರತವನ್ನು ಹೇಳ್ತೇನೆ ಅಂತ ಹೇಳಿದ್ರೆ ವಿಷಯಗಳು ಒಂದಾದ ಮೇಲೆ ಒಂದು ಹೊಳಿತಾ ಇರಬೇಕು. ಅದು ಬುದ್ಧಿಯಲ್ಲಿ, ಆ ಬುದ್ಧಿಯಲ್ಲಿ ಅದು ನೆನಪಿನಲ್ಲಿ ಕೂತಿರಬೇಕು, ಮತ್ತು ಆ ಟೈಮಿಗೆ ಸರಿಯಾಗಿ ಬರ್ತಾ ಇರಬೇಕದು. ಅದಕ್ಕೆ ಬುದ್ಧಿಯಭಿಮಾನಿ ದೇವತೆಗಳು ಬೇಕು. ಸರಸ್ವತಿ, ಭಾರತಿ ಮುಂತಾದವರೆಲ್ಲ ಆ ಕೆಲಸವನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ನಾನು ಹೇಳಬೇಕು ಅಂತ ಹೇಳಿದ್ರೆ ವೀಕ್ನೆಸ್ ಇದ್ದರೆ ಹೇಳಲಿಕ್ಕಾಗೋಲ್ಲ. ಬಲ ಬೇಕು, ದೈಹಿಕವಾದ ಬಲ ಬೇಕು, ಮಾನಸಿಕವಾದ ಬಲ ಬೇಕು, ಎರಡೂ ಬಹಳ ಮುಖ್ಯ. ಯಾಕಂದರೆ ದೈಹಿಕವಾದ ವೀಕ್ನೆಸ್ ಇದ್ದರೂ ಹೇಳಲಿಕ್ಕಾಗೋಲ್ಲ. ಭೀಷ್ಮಾಚಾರ್ಯರು ಹೇಳಿದಾಗೆ, ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿದಾಗ ಧರ್ಮರಾಜ ಬಂದು ಕೇಳ್ತಾನೆ, ಅಜ್ಜ ನನಗೆ ಉಪದೇಶ ಮಾಡಿ ಅಂತ ಹೇಳಿದ್ರೆ, ನನಗೆ ತಾಕತ್ತೇ ಇಲ್ಲ ಅಂತ ಹೇಳ್ತಾರೆ. ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ನಾಲಿಗೆ ಒಳಗೋಗಿದೆ, ಯಾಕಂದರೆ ಏನೂ ಆಹಾರ ಇಲ್ಲ, ನನಗೆಲ್ಲ ಆಗತ್ತೆ ಅಂತ ಕೃಷ್ಣ ಹೇಳ್ತಾನೆ, ನಾನು ಕೊಡ್ತೀನಿ ಶಕ್ತಿಯನ್ನು ಅಂತ. ನೋಡಿ, ಹೀಗೆ ಒಳಗಿನಿಂದ ಶಕ್ತಿಯನ್ನು ಕೊಡುವವನು ದೇವರು ಕೃಷ್ಣ. ಒಳಗೆ ನಿಂತು ಹೇಳಿಸಬೇಕು. ಅದು ಹೇಗೆ ಶಕ್ತಿಯನ್ನು ತಾನೇ ಕೊಡೋಲ್ಲ, ಮತ್ತು ಪ್ರಾಣದೇವರ ಮೂಲಕ ಶಕ್ತಿ ಕೊಡಿಸ್ತಾನೆ. ಹೀಗೆ ಒಳಗೆ ಶಕ್ತಿಯನ್ನು ಕೊಡ್ತಾ ಇರುವವರು ಪ್ರಾಣದೇವರು. ಆ ಶಕ್ತಿಯನ್ನು ಅಂದರೆ ಮಾನಸಿಕವಾದ ಶಕ್ತಿ, ದೈಹಿಕವಾದ ಶಕ್ತಿ ಎರಡೂ ಬೇಕು.
ಅದನ್ನು ಕೊಡಿಸ್ತಾ ಇರುವವನು ಭಗವಂತ. ಇಷ್ಟೆಲ್ಲ ಇದ್ದರೂ ಕೂಡ ನನಗೆ ಸತ್ವಗುಣ ಜಾಗೃತವಾಗಿದ್ದರೆ ಮಾತ್ರ ಹೇಳಲಿಕ್ಕಾಗತ್ತೆ, ಇಲ್ಲದಿದ್ರಿಲ್ಲ. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಉಪನ್ಯಾಸ ಹೇಳ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಆಕಳಿಕೆ ಬರಲಿಕ್ಕೆ ಶುರುವಾಗ್ಬೋದು. ಯಾಕಂದರೆ ಒಳಗಿನಿಂದ ತಮೋಗುಣ ಜಾಗೃತವಾಗಿದೆ ಅಂದರೆ ಅಂತ ಹೇಳಬೇಕಾದ್ರೆ ಬರ್ಬೋದು, ಹಾಗಾಗಬಾರ್ದು. ಅಥವಾ ಇದ್ದಕ್ಕಿದ್ದಾಗೆ ಬೇರೆ ಏನೋ ಯೋಚನೆ ಬರ್ಬೋದು, ಅಂದರೆ ರಾಜಸವಾದ ಯೋಚನೆ ಬರಬಹುದು. ಹಾಗಾದರೆ ನನ್ನಿಂದ ಸರಿಯಾದ ಉಪನ್ಯಾಸ ಬರೋಲ್ಲ. ಸತ್ವಗುಣ ಜಾಗೃತವಾಗಿದ್ದರೆ ಮಾತ್ರ ಒಳ್ಳೆಯ ಮಹಾಭಾರತದ ಉಪನ್ಯಾಸ ಬರ್ತದೆ. ಅದಕ್ಕೆ ಮತ್ತೆ ಶ್ರೀ ಭೂ ದುರ್ಗಾ ಆ ಲಕ್ಷ್ಮಿಯರ ಅನುಗ್ರಹ ಬೇಕು. ಹೀಗೆ ಒಂದು ಕೆಲಸ, ಇವಾಗ ಮಹಾಭಾರತದ ಉಪನ್ಯಾಸ ಅಂತ ಇದನ್ನೊಂದು ಮಾಡಬೇಕಾದ್ರೆ ಒಳಗೆ ಎಷ್ಟು ದೇವರ ಅನುಗ್ರಹ ಬೇಕು. ಇದನ್ನು ನಾನೇ ಮಾಡಿದೆ ಅಂತ ಹೇಗೆ ಹೇಳೋದು? ಅದರಿಂದಾಗಿಯೇ ಸನತ್ಸುಜಾತರು ಹೇಳ್ತಾರೆ, ನಿಜವಾಗಿಯೂ ಕೂಡ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯವನ್ನು ಮಾಡಿದರೂ ಆ ದೇವತೆಗಳ ಸಹಕಾರದಿಂದ ಉಪಕಾರದಿಂದ ನಾನು ಮಾಡಿದೆ ಅಷ್ಟೇ, ನಾನಾಗಿ ಮಾಡಿದ್ದಲ್ಲ. ಅದರಿಂದಾಗಿ ನ ಸಮಾನೋ ಬ್ರಾಹ್ಮಣ ಸ್ಯಾತ್, ಯಾವತ್ತೂ ಒಬ್ಬ ಬ್ರಾಹ್ಮಣನಾದವನು ನ ಸಮಾನ ಸ್ಯಾತ್ ಅಂತ. ಸಮಾನ ಅಂದರೆ ಮಾನೇನ ಸಹಿತ, ಅಂದರೆ ಅಹಂಕಾರದಿಂದ ಕೂಡಿಕೊಂಡವನಾಗಬಾರದು. ಯಾವತ್ತೂ ಕೂಡ ನಾನೇ ಮಾಡಿದ್ದು, ನನ್ನಿಂದಲೇ ಆದದ್ದು, ಇವೆಲ್ಲ ಹೇಗೆ, ನನ್ನ ಟ್ಯಾಲೆಂಟ್ ಹೇಗೆ ನೋಡಿ, ಇದೆಲ್ಲ ಬಿಟ್ಟುಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮದು ಅಂತ ಹೇಳೋದು ಸ್ವಲ್ಪ ಮಾತ್ರ. ಅದರಿಂದಾಗಿಯೇ ಶಾಸ್ತ್ರಗಳು ಹೇಗೆ ಹೇಳ್ತದೆ ಅಂದರೆ, ಇವಾಗ ಒಂದು ಮಹಾಭಾರತ ಪ್ರವಚನವನ್ನು ಇವಾಗ ಇಲ್ಲಿ ನೀವು ಕೇಳ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಇದರ ಪೂರ್ಣವಾದ ಫಲ ಯಾರಿಗೆ ಅಂತ ಹೇಳಿದರೆ, ನಿಜವಾಗಿಯೂ ಕೂಡ ಪೂರ್ಣವಾದ ಫಲ ಇದನ್ನು ನನ್ನಿಂದ ಸಂಪೂರ್ಣ ಮಾಡಿಸಿದವನು ದೇವರು. ಆದರೆ ಅವನಿಗೆ ಫಲವೇ ಬೇಡ, ಅವನಿಗೆ ಯಾವ ಫಲದ ಅಗತ್ಯವೂ ಇಲ್ಲ ಅವನಿಗೆ. ಅದು ಬಿಟ್ಟರೆ ಮುಂದೆ ಪ್ರಾಣದೇವರಿಗೆ, ಬ್ರಹ್ಮವಾಯುಗಳಿಗೆ, ಅವರಿಗೆ ಪೂರ್ಣವಾದ ಫಲ. ಉಳಿದ ಹಾಗೆ ದೇವತೆಗಳು ಯಾರು ಈ ಒಂದೊಂದು ಇಂದ್ರಿಯದಲ್ಲಿ ನಿಂತು ಈ ಮಹಾಭಾರತ ಉಪನ್ಯಾಸವನ್ನು ಹೇಳಿಸ್ತಾ ಇದ್ದಾರೆ, ಆ ದೇವತೆಗಳಿಗೆ ಇವರೆಲ್ಲ ಆದಮೇಲೆ ನಾನು ಅಂತ ಒಬ್ಬ ಜೀವ ಏನಿದ್ದಾನೆ ಅವನಿಗೆ ಬರೋ ಸ್ವಲ್ಪ ಮಾತ್ರ. ಅಯ್ಯೋ ಅಷ್ಟೇನಾ ಅಂತ ಹೇಳಬೇಡಿ, ನಮ್ಮ ಪಾಲಿಗೆ ಅದು ದೊಡ್ಡದದು. ಯಾಕಂದರೆ ನನಗದು ಸಂಪೂರ್ಣ. ಸಣ್ಣ ಮಗುವಿಗೆ ಇಷ್ಟೇ ತಿನ್ನಲಿಕ್ಕಾಗೋದು, ಆದರೆ ಅಯ್ಯೋ ಮಗುವಿಗೆ ಅಷ್ಟೇ ಹಾಕಿದ್ದ ಅಂತ ಹೇಳಬೇಡಿ. ಯಾಕಂತ ಹೇಳಿದ್ರೆ ಹೊಟ್ಟೆ ತುಂಬಲಿಕ್ಕೆ ಅದಕ್ಕೆ ಅಷ್ಟೇ ಸಾಕು, ಹಾಗೆ ನಮಗೆ ಇಷ್ಟೇ ಸಾಕು. ಆದರೆ ಆ ದೇವತೆಗಳಿಗೆ ಅಷ್ಟು ಪುಣ್ಯ ಬರ್ತದೆ. ಹಾಗಿರಬೇಕಾದ್ರೆ ನಾನು ಅಹಂಕಾರಿ ಆಗಲಿಕ್ಕೆ ಏನಿದೆ ಈ ವಿಷಯದಲ್ಲಿ? ನಾನೇ ಎಲ್ಲ ಮಾಡಿದ್ದು, ನನ್ನ ಟ್ಯಾಲೆಂಟು ಇಲ್ಲ, ಆ ರೀತಿ ತಿಳ್ಕೊಳ್ಬಾರದು ಅಂತ ಹೇಳ್ತಾರೆ. ನ ಸಮಾನ ಸ್ಯಾತ್, ಮಾನದಿಂದ ಕೂಡಿದವರು ಅಹಂಕಾರಿಗಳು ಯಾವತ್ತೂ ಆಗಬಾರ್ದು. ಯಸ್ಮಿನ್ ಪ್ರಯತಯತೆ ಸ್ವಯಂ. ಯಾಕೆ ಅಂತ ಹೇಳಿದರೆ, ಯಾವಾಗ ಇವನು ಅಹಂಕಾರಿ ಆದ ಕೂಡಲೇ ಮನುಷ್ಯನ ಒಳಗೆ ಬರೋದೇನು ಅಂತ ಹೇಳಿದರೆ, ನಾನೇ ಪ್ರಯತ್ನ ಪಡಬೇಕು ಅಂತ. ನೋಡಿ, ಒಳಗೆ ಬರುವ ಭಾವನೆ ಅದು, ಎಲ್ಲ ನಾನೇ ಮಾಡಬೇಕು. ಯಾಕಂತ ಹೇಳಿದ್ರೆ ಯಾರಿದ್ದಾರೆ ನಮ್ಮ ಪಾಲಿಗೆ, ಯಾರಿದ್ದಾರೆ? ನನ್ನ ಕೈ ನನ್ನ ತಲೆ, ನಾವೇ ನೋಡ್ಕೊಳ್ಬೇಕು ಅಂತ ಹೇಳಿ ಇವನು ತನ್ನ ಜೀವನವನ್ನು ನಾನೇ ನೋಡ್ಕೊಳ್ತೇನೆ ಅಂತ ಹೊರಡ್ತಾನೆ. ಇಲ್ಲ, ಖಂಡಿತ ಇಲ್ಲ. ನಮಗೇನು ಅಂತ ಹೇಳಿದ್ರೆ, ದೇವರು ಏನು ನಮ್ಮ ಕರ್ತವ್ಯ ಹೇಳಿದ್ದಾನೆ, ಕರ್ತವ್ಯ ಮಾಡುವುದು ಮಾತ್ರ ನಮಗೆ ಬಿಟ್ಟದ್ದು, ಉಳಿದದ್ದೆಲ್ಲ ಅವನಿಗೆ ಬಿಟ್ಟದ್ದು. ನೋಡಿ, ಇದೇ ಕೃಷ್ಣ ಹೇಳಿದೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚ. ನಿನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಇಲ್ಲಿ ಮಾಡು, ಉಳಿದದ್ದು ನಾನು ನೋಡ್ಕೊಳ್ತೇನೆ. ಅಂದರೆ ನಾವು ಇಲ್ಲಿ ಮಾಡಬೇಕಾದದ್ದು ಇಷ್ಟೇ, ದೇವರು ನಮಗೆ ಏನು ಮಾಡಲಿಕ್ಕೆ ಹೇಳಿದ್ದಾನೆ ಅದನ್ನು ಮಾಡಬೇಕು, ಉಳಿದದ್ದು ದೇವರು ನೋಡ್ಕೊಳ್ತಾನೆ. ಅಂದರೆ ನನ್ನ ಜವಾಬ್ದಾರಿಯನ್ನು ದೇವರು ನೋಡ್ಕೊಳ್ತಾನೆ, ದೇವರು ನನಗೆ ವಹಿಸೋ ಇದ್ದ ಜವಾಬ್ದಾರಿಯನ್ನು ನಾನಿಲ್ಲಿ ವಹಿಸ್ಕೊಳ್ಬೇಕಷ್ಟೆ, ಅದನ್ನು ನಾನಿಲ್ಲಿ ನಿರ್ವಹಣೆ ಮಾಡಬೇಕಷ್ಟೆ. ಆದರೆ ಇಲ್ಲಿ ಜೀವನದಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ದೇವರು ನಿರ್ವಹಿಸಿದ ಜವಾಬ್ದಾರಿಯನ್ನು ಮಾಡ್ತಾ ಇಲ್ಲ, ಅದಕ್ಕಾಗಿಯೇ ದೇವರು ನಮ್ಮ ಕಡೆ ಕಣ್ಣೆತ್ತಿ ನೋಡ್ತಾ ಇಲ್ಲ. ಇದೇ ಆಗ್ತಾ ಇರೋದ. ಅದಕ್ಕೆ ಹೇಳ್ತಾರೆ, ನಮ್ಮ ಪಾಲಿನ ಜವಾಬ್ದಾರಿಯನ್ನು ಮಾಡಬೇಕು ನಾವಾಗಿ ಅಷ್ಟೇ, ಅದರಿಂದಲೇ ಇರಬೇಕು. ಅದು ಬಿಟ್ಟು ಅಯ್ಯೋ ನನ್ನ ಜೀವನ ನಾನು ನೋಡ್ಕೊಳ್ಬೇಕು, ನಾನು ಹೊಟ್ಟೆಪಾಡು ನಾನು ನೋಡ್ಕೊಳ್ಬೇಕು, ನನ್ನ ಹೊಟ್ಟೆಪಾಡು ಇನ್ಯಾರ್ರಿ ನೋಡ್ತಾರೆ? ನೀವೇನೋ ಹೇಳ್ತೀರಿ, ದೇವರಿಂದ ಮೂಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಡಿ ಅಂತ. ಮೂಗಿ ಹಿಡ್ಕೊಂಡು ಕೂತ್ರೆ ಹೊಟ್ಟೆ ತುಂಬತ್ತಾ? ಸಾಮಾನ್ಯವಾಗಿ ಬರುವ ಪ್ರಶ್ನೆ ಇದು. ಆದರೆ ಇದನ್ನೇ ಶಾಸ್ತ್ರ ಹೇಳ್ತಾ ಇರೋದು, ಯಾಕೆ ನಿನಗೋಸ್ಕರ ನೀನು ತಲೆ ಬಿಸಿ ಮಾಡ್ಕೊಳ್ತೀಯ? ಯಾಕೆ ಕಕುಲಾತಿ ಪಡುವೆ ಮನವೇ, ಯಾಕೆ ಕಕುಲಾತಿ ಪಡುವೆ? ತುಂಬ ಚಂದವಾಗಿ ಇದನ್ನು ಪುರಂದರದಾಸರು ಹೇಳ್ತಾರೆ. ಲೋಕಮೂರನು ಕಾಯ್ವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೇ. 3 ಲೋಕ ದೇವರು ನೋಡ್ಕೊಳ್ತಾ ಇದ್ದಾನಂತೆ. ಒಂದು ಕ್ರಿಮಿ ಕೀಟದಿಂದ ಬಿಡದೆ ಎಲ್ಲವನ್ನು ನೋಡ್ಕೊಳ್ತದೆ. ಕಾಲದಲ್ಲಿ ಎಲ್ಲೆಲ್ಲಿ ಯಾವುದಕ್ಕೆ ಏನೇನು ಬೇಕೋ ಅದನ್ನು ಒದಗಿಸಿ ಕೊಡ್ತಾ ಇದ್ದಾನೆ ದೇವರು. ಈ ಮನುಷ್ಯ ಪ್ರಾಣಿಗೊಂದು ಕೊಡಲ್ವಾ? ನನಗೊಂದು ಕೊಡಲ್ವಾ? ನನಗೊಂದು ಹೊಟ್ಟೆಗೆ ಇಲ್ಲ ಅಂತ ಮಾಡ್ತಾನೆ. ಅಂದರೆ ಇದು ಮೂರ್ಖತನ. ಬರೀ ಹೊಟ್ಟೆಪಾಡು ಅಂತ ಹೇಳ್ತಾ ಇರುವಂಥದ್ದು ಮನುಷ್ಯನ ಮೂರ್ಖತನದಿಂದ ಹುಟ್ಟುಕೊಂಡಿರುವಂಥದ್ದು. ಯಾಕೆ ಅಂತ ಹೇಳಿದರೆ, ಈ ಜೀವನ ಹೊಟ್ಟೆಪಾಡಿಗೋಸ್ಕರ ಇರುವುದಲ್ಲ.
ಈ ಜೀವನ ಸಾಧನೆಗೋಸ್ಕರ ಇರುವುದು. ಆ ಸಾಧನೆ ಮಾಡಲಿಕ್ಕೆ ಒಂದು ಅವಶ್ಯಕವಾದ ಅಂಗ ಯಾವುದು ಅಂತ ಹೇಳಿದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡಿ ಅಷ್ಟೇ. ನಮ್ಮ ಜೀವನದ ಈ ಮನುಷ್ಯ ಜನ್ಮದ ಸಾರ್ಥಕತೆಗೆ ಒಂದು ಅಂಗ ಯಾವುದು ಅಂದರೆ ಆಹಾರ ಬೇಕು ಅಷ್ಟೇ, ಹೊರತು ಆಹಾರ ಸಂಪಾದನೆಯೇ ಜೀವನದ ಸಾಧನೆ ಅಲ್ಲ. ಅದಕ್ಕಾಗಿ ಬಹಳ ಸ್ಪಷ್ಟವಾಗಿ ಸನತ್ಸುಜಾತರು ಹೇಳ್ತಾರೆ, ಯಸ್ಮಿನ್ ಪ್ರಯತತೆ ಸ್ವಯಂ, ಯಾವಾಗ ಇವನ ಅಹಂಕಾರಿಯಾದಾಗಲೇ ಇವನು ಹೊರಡೋದು, ನಂದೇ ನೋಡ್ಕೊಳ್ಬೇಕು, ನನ್ನ ಹೊಟ್ಟೆಪಾಡು, ನನ್ನ ಜೀವನ, ಯಾರು ಬರ್ತಾರೆ, ಇವೆಲ್ಲ ಬರುವುದು ಅವಾಗಲೇ ಅಂತ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ. ಅಂದರೆ ಇದೆಲ್ಲ ಸನತ್ಸುಜಾತರ ಮೂಲಕ ಮಹಾಭಾರತ ನಮಗೆ ಕೊಡ್ತಾ ಇರುವಂತಹ ಜೀವನದ ಅತ್ಯಂತ ಮುಖ್ಯವಾದ ಸಂದೇಶಗಳು. ಜೀವನ ಅಂತ ಹೇಳಿದರೆ ಏನು ಅದನ್ನು ಅರ್ಥ ಮಾಡಿಸ್ತಾ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಯಮ ಪ್ರಯತಮಾನಂತು ಮಾನಯಂತಿ ಸಮೋ ಮಾನಿತಾ ನ ಮಾನ್ಯಮಾನೋ ಮನ್ಯೇತ ನಾವಮಾನೇನು ಸಂಜ್ವರೇತ್. ವಾಸ್ತವಿಕವಾಗಿ ಒಬ್ಬ ವ್ಯಕ್ತಿ ಇಂಥವರು, ಅವನು ಯಾವತ್ತು ಯಾರಿಂದ ಏನನ್ನೂ ಬಯಸ್ತಾ ಇಲ್ಲ. ನೋಡಿ, ಜ್ಞಾನಿ ಅಂದರೆ ಹೀಗೆ, ಸಾಧಕ ಅಂದರೆ ಹೀಗೆ. ನಾವು ಏನಾದರೂ ಜೀವನದಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ, ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇವೆ ದೇವರ ಬಗ್ಗೆ ಅಂತ ಹೇಳಿದರೆ, ಮೊದಲು ಯಾವತ್ತೂ ಅಪ್ರಯತಮಾನಂತು, ಯಾವತ್ತೂ ನಾವು ನನಗೆ 10 ಜನ ಗೌರವ ಕೊಡಬೇಕು, 10 ಜನ ನನ್ನನ್ನು ಗುರುತಿಸಬೇಕು, ಈ ರೀತಿ ಬಯಸಲಿಕ್ಕೆ ಹೋಗಬಾರ್ದು. ಇದ್ಯಾವುದು ಬಯಸಲಿಕ್ಕೆ ಹೋಗಬಾರ್ದು. ಹಾಗಿದ್ದರೂ ಜನ ಅವನನ್ನು ಮಾನ್ಯತೆ ಕೊಡ್ತಾರೆ, ಜನ ಅವನಿಗೆ ಗೌರವಿಸ್ತಾರೆ. ಇವನಂತೂ ಇಚ್ಛಿಸ್ತಾ ಇಲ್ಲ, ಇವನು ಯಾವ ಗೌರವವನ್ನು ಇಚ್ಛಿಸ್ತಾ ಇಲ್ಲ. ಯಾಕಂದರೆ ಇದು ನನ್ನ ಡ್ಯೂಟಿ. ನೋಡಿ ಅಷ್ಟೇ. ಇವಾಗ ಒಬ್ಬ ಇಲ್ಲಿ ಮನುಷ್ಯನಾಗಿ ಬಂದ ಮೇಲೆ ದೇವರ ಆರಾಧನೆ ಏನು ಮಾಡ್ತಾನೆ, ಏಕಾದಶಿ ಉಪವಾಸ ಮುಂತಾದವುಗಳನ್ನು ಮಾಡ್ತಾನೆ, ದೇವರಿಗೋಸ್ಕರವೇ ಜೀವನವನ್ನು ಮುಡುಪಾಗಿಡ್ತಾನೆ. ಯಾಕಂತ ಹೇಳಿದ್ರೆ ನಾನಿಲ್ಲಿ ಮನುಷ್ಯನಾಗಿ ಬಂದ ಮೇಲೆ, ಬ್ರಾಹ್ಮಣನಾಗಿ ಬಂದ ಮೇಲೆ ಮಾಡಬೇಕಾದದ್ದು ಈ ಕೆಲಸ. ನೋಡಿ, ಈ ರೀತಿ ಇದು ನನ್ನ ಡ್ಯೂಟಿ, ಕಂಪಲ್ಸರಿ ಡ್ಯೂಟಿ ಅಂತ ಇವನು ತೊಡಗುತ್ತಾನೆ. ಹೊರತು ನಾನು ಈ ರೀತಿ ಮಾಡಿದರೆ 10 ಜನ ನನಗೆ ಗೌರವಿಸ್ತಾರೆ, ಈ ರೀತಿ ತಿಳ್ಕೊಳ್ಳಲ್ಲ. ಅಥವಾ ಈ ರೀತಿ ಇವನು ಮಾಡ್ತಾ ಇದ್ದಾಗ ಇವನಿಗೆ ಯಾರೂ ಗೌರವ ಕೊಡ್ತಾ ಇಲ್ಲ, ಯಾರೂ ಗೌರವಿಸ್ತಾ ಇಲ್ಲ ಇವನಿಗೆ. ಯಾಕಂತ ಹೇಳಿದ್ರೆ ಆ ರೀತಿ ಇದ್ದಾಗ ಇವನು ಯಾವತ್ತೂ ಗೌರವವನ್ನು ಬಯಸಿ ಹೋಗುವುದಿಲ್ಲ. ಇವನ ಪಾಡಿಗೆ ಎಲ್ಲೋ ಏನೋ ಮೂಲೆಯಲ್ಲೇನೋ ಮಾಡ್ಕೊಳ್ತಾ ಇರ್ತಾನೆ. ಅವಾಗ ಏನು ಜನರಿಗೂ ಗೊತ್ತಾಗೋಲ್ಲ, ಹೊರಗಿನ ಜನರಿಗೆ ಗೊತ್ತಾಗೋಲ್ಲ. ಅದರಿಂದ ಇವನು ಬೇಜಾರು ಮಾಡ್ಕೊಳ್ಳೋದು ಇಲ್ಲ. ಯಾಕಂದರೆ ನೋಡಿದ್ರ, ನನ್ನನ್ನು ಯಾರೂ ಕರೆಯೋದೇ ಇಲ್ಲ, ನಾನು ಇಷ್ಟು ದೇವ್ರ ಪೂಜೆ ಮಾಡ್ತಾ ಇದ್ದೇನೆ, ಇಷ್ಟು ಆರಾಧನೆ ಮಾಡ್ತಾ ಇದ್ದೇನೆ, ನೋಡಿ ಯಾರಿಂದ ಏನೂ ಬಯಸ್ತಾ ಇಲ್ಲ, ಈ ರೀತಿ ಅತ್ಯಂತ ಸಾತ್ವಿಕವಾಗಿ ಜೀವನವನ್ನು ನಡೆಸ್ತಾ ಇದ್ದೇನೆ. ಹಾಗಿದ್ದರೂ ನನ್ನನ್ನು ಯಾರೂ ಗೌರವಿಸುವುದೇ ಇಲ್ಲ, ನನಗೆ ಯಾರೂ ಬೆಲೆ ಕೊಡುವುದೇ ಇಲ್ಲ. ತಿಳ್ಕೊಳ್ಳಲ್ಲ ಅವನು, ಯಾವತ್ತೂ ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನಾನು ಬೆಲೆ ಕೊಡಬೇಕು ಅಂತ ಮಾಡ್ತಾ ಇರುವುದಲ್ಲ, ಮರ್ಯಾದೆ ಸಿಗಬೇಕು ಅಂತ ಮಾಡ್ತಾ ಇರೋದಲ್ಲ. ಮತ್ತೇನಂದರೆ ಬ್ರಾಹ್ಮಣನಾಗಿ ಬಂದ ಮೇಲೆ, ಮನುಷ್ಯರಾಗಿ ಬಂದ ಮೇಲೆ ನಾನು ಹೀಗೆ ಇರಬೇಕು, ಹಾಗೆ ಮಾಡ್ತಾ ಇದ್ದೇನೆ. ಹೌದು, ಯಾರೋ 4 ಜನ ಇವನನ್ನು ಗೌರವಿಸಿದರು, ಗುರುತಿಸಿದರು. ಗೌರವಿಸದ ಮಧ್ಯದಲ್ಲೂ 4 ಜನ ಯಾರೋ ಗುರುತಿಸಿದ್ರು ಕೂಡಲೇ ಯಾರಿಗೆ ಗೌರವ ಕೊಟ್ಟು ಕೂಡಲೇ ಇವನು ಯಾವತ್ತೂ ಕೂಡ ಮೋಹಕ್ಕೊಳಗಾಗೋದಿಲ್ಲ. ನೋಡಿ, ಅದು ಬಹಳ ಮುಖ್ಯ. ಮೊದಲು ಏನೂ ಇಲ್ಲದೆ ಕೊಡ್ತಾನೆ, 4 ಜನ ಇವನಿಗೆ ಬೆಲೆ ಕೊಟ್ಟರು ಅಂತ ಹೇಳಿದ ಮೇಲೆ ನಾನು ಗ್ರೇಟ್, ಇದು ಒಳಗಿನಿಂದ ಬರಬಾರ್ದು. ಬಂದರೆ ಹೊರಟೋಯ್ತು, ದಾರಿ ತಪ್ಪಿದವನು. ಆ ರೀತಿ ಆದ ಕೂಡಲೇ ದಾರಿ ತಪ್ಪಿದವನು. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅಂತ ಹೇಳ್ತಾರೆ. ನ ಮಾನ್ಯಮಾನೋ ಮನ್ಯೇತ ನಾವಮಾನೇನ ಅನುಸಂಜರೇತ್. ಅಥವಾ ಇನ್ಯಾರು ಇವನಿಗೆ ಸಮ್ಮಾನ ಮಾಡಲೇ ಇಲ್ಲ ಅಂದರೆ, ಯಾರಾದರೂ ಸಮ್ಮಾನ ಮಾಡಿದರೂ ಗೌರವ ಕೊಟ್ಟರೂ ಕೂಡ ಇವನ ಅಹಂಕಾರಕ್ಕೆ ಒಳಗಾಗಬಾರ್ದು. ಯಾರೂ ಗೌರವ ಕೊಡ್ತಾ ಇಲ್ಲ ಇವನಿಗೆ, ಗೌರವ ಕೊಡದೇ ಇದ್ದರೂ ಕೂಡ ಬೇಜಾರು ಆಗಬಾರ್ದು. ಅನುಸಂಜರೇತ್, ಬೇಜಾರು ಮಾಡಿಕೊಳ್ಳಬಾರ್ದು. ಕಾರಣ ಏನು ಅಂತ ಹೇಳಿದ್ರೆ, ನಾನು ಗೌರವಕ್ಕೋಸ್ಕರ ಮಾಡ್ತಾ ಇರೋದಲ್ಲ. ನೋಡಿ, ಯಾವತ್ತೂ ಸಾಧನೆ ಅನ್ನೋದು ಹೇಗಿರಬೇಕು, ನಾವು ದೇವರನ್ನು ಕುರಿತು ಏನು ಮಾಡ್ತೇವೆ ಅದು ಯಾವ ರೀತಿ ಇರಬೇಕು ಅಂದರೆ ಸಹಜವಾಗಿರಬೇಕು. ಅದು ನಮ್ಮ ಸಹಜವಾದ ಚಟುವಟಿಕೆಗೆ ನಾವು ಯಾವತ್ತೂ ಫೀಡ್ಬ್ಯಾಕನ್ನು ಬಯಸುವುದಿಲ್ಲ. ಸಹಜವಾದ ಚಟುವಟಿಕೆಗೆ ಯಾವತ್ತೂ ಅಷ್ಟೇ. ಇವತ್ತು ನಾನೊಂದು ಊಟ ಮಾಡ್ತೇನೆ, ಊಟ ಮಾಡಿದ್ದಕ್ಕೆ ಯಾರು ಹೊಗಳಬೇಕು ಅಂತ ಬಯಸೋಲ್ಲ. ಬೆಳಗಾತ ಎದ್ದು ಹಲ್ಲು ತೊಳಿತೇನೆ, ಸ್ನಾನ ಮಾಡ್ತೇನೆ, ಯಾರು ಹೊಗಳಬೇಕು ಅಂತ ಬಯಸೋಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಸಹಜವಾದ ಕ್ರಿಯೆ, ನಮ್ಮ ಜೀವನದ ಸಹಜವಾದ ಕ್ರಿಯೆ. ನೋಡಿ, ಹಾಗೆ ದೇವರ ಆರಾಧನೆ ಅನ್ನುವಂಥದ್ದು ಸಹಜವಾದ ಕ್ರಿಯೆ ಆಗಬೇಕದು, ಹೊರತು ಸ್ಪೆಷಲ್ ಆಗಬಾರ್ದು. ಯಾವಾಗ ಅದು ಸಹಜವಾದ ಕ್ರಿಯೆ ಅಂತ ನಾನು ತಗೊಳ್ಳಿಲ್ಲ, ಆಗಲೇ ನಾನು ಬಯಸೋದೇನೆಂದರೆ ನನಗೆ ಯಾರೂ ಗೌರವ ಕೊಡ್ತಾ ಇಲ್ಲ,
ನನ್ನನ್ನು ಯಾರು ಬೆಲೆ ಕೊಡ್ತಾ ಇಲ್ಲ, ನನ್ನನ್ನು ಯಾರು ಗೌರವಿಸ್ತಾ ಇಲ್ಲ, ನಾನು ಇಷ್ಟೆಲ್ಲ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದೇನೆ, ನನ್ನಷ್ಟು ಯಾರು ಮಾಡ್ತಾರೆ, ಈ ರೀತಿಯೆಲ್ಲ ಒಳಗೆ ಶುರುವಾಗುತ್ತೆ. ಯಾಕಂದರೆ ಸಹಜವಾಗಿ ಇಲ್ಲದೇ ಇದ್ದಾಗ ಅದು ಸಾಧನೆ ಆಗೋಲ್ಲ. ಆ ರೀತಿ ಇದ್ದಾಗ ನೀವು ದೇವರನ್ನು ಪಡೀಲಿಕ್ಕೆ ಆಗೋಲ್ಲ, ದೇವರ ಅನುಗ್ರಹ ಸಿಗೋಲ್ಲ. ಯಾಕಂದರೆ ಅದು ನ್ಯಾಚುರಲ್ ಆಗಿಲ್ಲ ನಿಮ್ಮೊಳಗೆ. ಅದಕ್ಕಾಗಿ ಹೇಳುವಂಥದ್ದು ಯಾವತ್ತೂ ಸಾಧನೆ ಎನ್ನುವಂಥದ್ದು ಸಹಜವಾಗಿರಬೇಕು. ಯಾವ ರೀತಿ ಕೋಗಿಲೆ ಕೂಗುತ್ತದೆ, ಆ ಕೂಗುವಿಕೆ ಸಹಜ. ಅದಕ್ಕಾಗಿ ಅದಕ್ಕೆ ಯಾರಿಗೂ ಗೌರವಿಸಬೇಕು ಅಂತಿಲ್ಲ. ನವಿಲು ಕುಣಿತದೆ, ಅದಕ್ಕೆ ಯಾರು ಗೌರವಿಸಬೇಕು ಅಂತಿಲ್ಲ, ಯಾಕಂದರೆ ಸಹಜವಾದ ಕ್ರಿಯೆ ಅದು. ಅದೇ ಇವಾಗ ಮರ ವಸಂತ ಋತುವಿನಲ್ಲಿ ಹೂವಿನಿಂದ ತುಂಬಿ ತುಳುಕುತ್ತಾ ಇರ್ತದೆ, ಯಾರು ಅದಕ್ಕೆ ಗೌರವಿಸಬೇಕು ಅಂತಿಲ್ಲ. ಅದಕ್ಕೆ ನೋಡಿ, ಈ ರೀತಿ ಈ ಪ್ರಪಂಚ ಪರಿಸರ ನಮಗೆ ಏನು ಕಲಿಸ್ಕೊಡ್ತಾ ಇದೆ. ಸಹಜವಾಗಿರಯ್ಯ, ಸಹಜವಾಗಿದ್ದಾಗ ನಿನಗೆ ಯಾವತ್ತೂ ಗೌರವಿಸಬೇಕು, ಬೆಲೆ ಕೊಡಬೇಕು ಅಂತ ಬೇಕಾಗಿಲ್ಲ ನಿನಗೆ. ಆವಾಗ ಏನಾಗಂದರೆ ನಾವೇ ಎಂಜಾಯ್ ಮಾಡಲಿಕ್ಕಾಗತ್ತೆ, ನಾವೇ ಖುಷಿ ಪಡಲಿಕ್ಕಾಗತ್ತೆ. ನೋಡಿ, ಕೂಗಿಲೆ ತಾನು ಕೂಗುತ್ತದೆ, ಕೂಗಿ ಪ್ರಪಂಚಕ್ಕೆ ಖುಷಿ ಆಯಿತೋ ಇಲ್ವೋ ಗೊತ್ತಿಲ್ಲ, ಅದಕ್ಕಂತೂ ಖುಷಿ ಆಗುತ್ತೆ. ನೋಡಿ, ನವಿಲು ಮಳೆಗಾಲದಲ್ಲಿ ಮೋಡ ಬಂದಾಗ ಗರಿ ಬಿಚ್ಚಿ ಕುಣಿತದೆ, ಜಗತ್ತಿನಲ್ಲಿ ಯಾರಿಗೆ ಖುಷಿ ಆಯಿತೋ ಇಲ್ವೋ ಅದಕ್ಕೆ ಗೊತ್ತಿಲ್ಲ, ಅದಕ್ಕಂತೂ ಖುಷಿ ಆಗ್ತಾಯಿದೆ, ಅದಕ್ಕೆ ಕುಣಿತಾ ಇದೆ. ನಾವು ಈ ರೀತಿ ಯಾಕೆ ಬದುಕಲಿಕ್ಕಾಗೋಲ್ಲ? ನೋಡಿ, ನಮ್ಮ ಖುಷಿಗೋಸ್ಕರ ನಾವು ಮಾಡೋಣ, ದೇವರ ಖುಷಿಗೋಸ್ಕರ ಮಾಡೋಣ. ಜಗತ್ತಿನ ಖುಷಿಗೋಸ್ಕರ ಯಾಕೆ ಬದುಕಬೇಕಾಗಿದೆ? ಇದು ನಿಜವಾಗ್ಲೂ ಹೇಳಬೇಕಾದದ್ದು. ನಾನು ಏನು ದೇವ್ರ ಬಗ್ಗೆ ಮಾಡ್ತೇನೆ, ಅದರಿಂದಾಗಿ ದೇವ್ರಿಗೆ ಖುಷಿ ಆದರೆ ಸಾಕು. ದೇವರಿಗೆ ಖುಷಿಯಾಗುವ ಕಾರ್ಯಕ್ರಮ ಆದರೆ ನನಗೂ ಖುಷಿಯಾಗಬೇಕು. ಅದು ನೋಡಿ, ಹೀಗೆ ಸಹಜವಾಗಿರಬೇಕದು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಮನ್ಯೇತ ನಾವಮಾನೇನು ಸಂಧ್ವರೇತ್. ಹೌದಪ್ಪ, ಇವನಿಗೆ ಸಹಜವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಆದರೆ ಜನ ಅವಮಾನ ಮಾಡೋದು ಬಿಡ್ತಾರಾ? ಯಾಕಂದರೆ ಜನಕ್ಕೆ ಇವತ್ತು ಯಾವ ರೀತಿ ಅಂದರೆ ನೇಮ್ ಆ್ಯಂಡ್ ಫೇಮ್ ಬಯಸೋದು. ಜನ ಏನಂದರೆ ನಿಮಗೆ ಎಷ್ಟು ಹೆಸರಿದೆ ಅಂತ, ನಿಮಗೆ ಎಷ್ಟು ಹೆಸರಿದೆ, ನಿಮ್ಮ ಪ್ರಸಿದ್ಧಿ ಯಾವ ರೀತಿ ಇದೆ, ನಿಮ್ಮ ಸ್ಥಾನಮಾನ ಯಾವ ರೀತಿ ಸಮಾಜದಲ್ಲಿದೆ, ಅದನ್ನು ನೋಡಿ ನಿಮಗೆ ಗೌರವ ಕೊಡುವುದು. ಅಂತೇಳಿದರೆ ನಿಮಗೆ ಗೌರವ ಕೊಡುವುದು ಹಾಗೆ ಅಲ್ಲ. ಮೊದಲು ನೋಡ್ತಾರೆ, ಇವ್ರು ಯಾರೀ, ನೋಡಿ ಇವರು ಇಂಥ ಪೋಸ್ಟಲ್ಲಿದ್ದಾರೆ, ಇವರಿಗೆ ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಿದ್ದಾರೆ, ಇವರಿಗೆ ಇಂಥವರೆಲ್ಲ ಗೌರವಿಸ್ತಾ ಇದ್ದಾರೆ, ಅಂದರೆ ಇದು ಅವರ ಒಂದು ಸ್ಟೇಟಸ್. ಅದನ್ನು ನೋಡಿ ಅವರಿಗೆ ಗೌರವ ಕೊಡೋದು. ಅಂತೇಳಿದ್ರೆ ಮೊದಲು ಅವನು ಸ್ಟೇಟಸ್ಸು ಗೌರವ ಪಡೆದಿರಬೇಕು, ಆಮೇಲೆ ನಾವು ಗೌರವ ಕೊಡೋದು. ಇಲ್ವಾ? ಏನು ಇವನಿಗೆ ಗೌರವ ಇಲ್ಲ, ಎಲ್ಲೋ ಮೂಲೆಯಲ್ಲಿರೋ ಇದು ಯಾರೇ ಮುಗಿಸ್ತಾರೆ, ಯಾರಿಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಯಾವ ಸರ್ಟಿಫಿಕೇಟು ಇಲ್ಲ, ಯಾವ ವಿದ್ಯೆಯೂ ಇಲ್ಲ, ಬುದ್ಧಿಯೂ ಇಲ್ಲ, ಆದರೆ ಪಾಪ ಒಳಗಿಂದೆಲ್ಲ ಇದೆ. ಆದರೆ ಏನನ್ನು ತೋರಿಸ್ಕೊಳ್ಳಿಕ್ಕೆ ಹೋಗಲ್ಲ. ಶುಕಾಚಾರ್ಯರು ಒಂದೊಮ್ಮೆ ಇವತ್ತು ಬಂದಿದ್ದರೆ, ಭಾಗವತನ ಉಪದೇಶ ಮಾಡಿದ ಶುಕಾಚಾರ್ಯರು ಇವತ್ತು ಈ ಜಗತ್ತಿಗೆ ಕಾಣಿಸಿಕೊಂಡ್ರೆ ಹುಚ್ಚ ದಡ್ಡ ಅಂತಲೇ ಕರೆಯುವುದು. ಯಾರೂ ಜ್ಞಾನಿಯಿಂದ ಗೌರವಿಸೋಲ್ಲ. ಹಾಗಿದ್ರೂ ನೋಡಿ, ಶುಕಾಚಾರ್ಯರಿಗೆ ಬೇಜಾರೇ ಆಗೋಲ್ಲ, ನಗ್ತಾ ಇರ್ತಾರೆ ಅವರು. ಹಾಗಿರ್ಬೇಕಂತ ನೋಡಿ. ಜಗತ್ತು ನಿಮಗೆ ಅವಮಾನ ಮಾಡ್ತಾ ಇದ್ದರೂ ಕೂಡ ನೀವು ನಗ್ತಾ ಇರಬೇಕು. ಅಲ್ರಿ, ಹೊರಗಿಂದ ನಗಬಹುದು, ಒಳಗಿಂದ ನಗಲಿಕ್ಕಾಗತ್ತಾ? ಒಳಗಿಂದ ಬೇಜಾರಾಗಲ್ವಾ? ಯಾಕಂದರೆ ಸಮಾಜದಲ್ಲಿ ಯಾರೂ ಮೂಸದೇ ಇದ್ದರೆ ಬೇಜಾರಾಗಲ್ವಾ? ಬೆಲೆ ಸಿಗದೇ ಇದ್ದರೆ ಬೇಜಾರಾಗಲ್ವಾ? ಅದಕ್ಕೆ ಹೇಳ್ತಾರೆ, ಯಾಕೆ ರೀ ಬೇಜಾರು ಮಾಡ್ಕೊಳ್ತೀರಿ? ಯಾಕಂದರೆ ನೀವು ಬಂದದ್ದು ಯಾಕೆ ನೋಡಿ. ಯಾವತ್ತೂ ಜ್ಞಾನಿಯಾದವನು ಯಾಕೆ ಬೇಜಾರು ಮಾಡಿಕೊಳ್ಳಲ್ಲ ಅಂತೇಳಿದರೆ, ಅವನಿಗೆ ಗುರಿ ಇರ್ತದೆ. ಅವನು ತಿಳ್ಕೊಂಡಿರ್ತಾನೆ, ನಾನು ಬಂದದ್ದು ಗೌರವ ಪಡೀಲಿಕ್ಕಲ್ಲ ಅಂತ. ಇಲ್ಲಿ ಗೌರವ ಪಡೀಲಿಕ್ಕೆ ನಾನು ಬಂದದ್ದಲ್ಲ, ಮತ್ತು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದದಷ್ಟೇ. ನನ್ನ ಕೆಲಸ ಏನು? ದೇವರನ್ನು ಕಾಣುವುದು, ದೇವರ ಅನುಗ್ರಹವನ್ನು ಪಡೆಯುವುದು ನನ್ನ ಕೆಲಸ. ಅದಕ್ಕೆ ಈ 4 ಜನ ಯಾಕೆ ನನಗೆ ಗೌರವ ಕೊಡಬೇಕು? ಯಾರು ಮುನಿದರೇನು, ಯಾರು ಒಲಿದರೇನು? ನೋಡಿ, ಇದೇ ಹೇಳುವುದು. ಯಾರು ಒಲಿದರೇನು, ನಮಗಿನ್ನಾರು ಮುನಿದರೇನು, ಕ್ಷೀರಸಾಗರ ಶಯನ ಮುಕುಂದನ ಸೇರಿದಂತ ಹರಿದಾಸರಿಗೆ. ಇದೇ ಹೇಳುವಂಥದ್ದು. ಭಗವದ್ ಭಕ್ತರು ಯಾರು ಸಾಧನಾ ಮಾರ್ಗದಲ್ಲಿದ್ದಾನೆ, ಅವನ ಮನಸ್ಸಿನ ಸ್ಥಿತಿ ಇದು. ಆ ರೀತಿ ಇದ್ದಾಗ ಮಾತ್ರ ನಾವು ಸಾಧನಾ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಯಾರೇ ಗೌರವಿಸಲಿ, ಯಾರೇ ಅವಮಾನ ಮಾಡಲಿ, ಇವನಿಗೇನೇ ಎಫೆಕ್ಟ್ ಆಗಬಾರ್ದು. ಆ ರೀತಿ ಇರಬೇಕು. ತುಂಬ ಚಂದವಾದ ಇದೆಲ್ಲ ಏನು ಅಂತ ಹೇಳಿದ್ರೆ ಸೈಕಾಲಜಿ. ಯಾವ ಒಬ್ಬ ವ್ಯಕ್ತಿ ಸಾಧನಾ ಮಾರ್ಗದಲ್ಲಿದ್ದಾನೆ, ಅವನ ಮನಸ್ಸಿನ ಸ್ಥಿತಿ ಇದು. ಈ ರೀತಿ ಇಲ್ಲ ಅಂತ ಹೇಳಿದರೆ, ಅವನಿಗೆ ಯಾರೋ 4 ಜನ ಅವಮಾನ ಮಾಡಿದ ಕೂಡಲೇ ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗಿಬಿಟ್ಟ. ಮನೆಗೆ ಬಂದು ಸಿಕ್ಕಾಪಟ್ಟೆ ಡಿಪ್ರೆಸ್ ಆದಿ, ಆ ಡಿಪ್ರೆಷನ್ ಅವನಿಗೆ ಯಾವ ರೀತಿ ಅಂತ ಹೇಳಿದ್ರೆ ಟೆನ್ಷನ್ ಆಗಿ, ನನಗೆ ಈ ರೀತಿ ಮಾಡಿದ್ರೆ ಏನು, ನಾನು ಬಿಡೋಲ್ಲ ಅಂತ ಕೋಪಗೊಂಡು ಅವರಿಗೇನೋ ವಿರುದ್ಧವಾಗಿ ಸಾಧಿಸ್ಲಿಕ್ಕೆ ಹೋಗಿ, ಇದೆಲ್ಲ ಸಾಧಕರ ಲಕ್ಷಣ ಅಲ್ಲ. ಮನಸ್ಸು ವ್ಯಗ್ರವಾಗುವುದು ಸಾಧಕರ ಲಕ್ಷಣ ಅಲ್ಲ. ಮನಸ್ಸು ಈ ರೀತಿ ಹಲ್ಚಲ್ಗೊಳ್ಳುವುದು ಸಾಧಕರ ಲಕ್ಷಣ ಅಲ್ಲ. ಅಥವಾ ಯಾರಾದರೂ ಇವನಿಗೆ 4 ಜನ ಸನ್ಮಾನ ಮಾಡಿದ ಕೂಡಲೇ ಖುಷಿಯೋ ಖುಷಿ, 6 ಕೇರುವುದು 3 ಇಳಿಯುವುದು, ಎರಡೂ ಸರಿಯಲ್ಲ.
ಒಂದೇ ರೀತಿ ಇರಬೇಕು. ಇದು ಸಾಧಕರ ಲಕ್ಷಣ ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾರೆ, ಲೋಕಸ್ವಭಾವಯೇಷೋ ಹಿ ನಿಮೇಷೋನ್ವೇಷವತ್ಸದಾ ವಿದ್ವಾಂಸೋ ಮಾನಯಂತೀಹ ಇತಿ ಮನ್ಯೇತ ಮಾನಿತಃ. ಯಾವ ರೀತಿ ಅಂದರೆ ನೋಡಿ, ಜಗತ್ತು ಒಂದೊಮ್ಮೆ ಅವನಿಗೆ ಗೌರವ ಕೊಡ್ತು ಅಂತ ತಿಳ್ಕೊಳ್ಳಿ. ಯಾರಿಂತಹ ಒಬ್ಬ ಸಾಧಕ ಇದ್ದಾನೆ, ಜ್ಞಾನಿ ಇದ್ದಾನೆ, ಭಗವಂತನ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾನೆ, ಅವರಿಗೆ ಯಾರಾದರೂ ಕರೆದು ದೊಡ್ಡ ಸನ್ಮಾನ ಮಾಡಿದರು, ಬಂಗಾರದ ಕಿರೀಟ ತೋರಿಸಿ, ವಜ್ರದ ಹಾರ ಹಾಕಿ, ಚಾಮರದಿಂದ ಬೀಸಿ, ಅವರಿಗೆ ರಥದಲ್ಲಿ ಕುಳಿತು ಮೆರವಣಿಗೆ ಮಾಡಿಸಿದ್ರು ಆ ವ್ಯಕ್ತಿ ಯಾವ ರೀತಿ ಇರ್ತಾನೆ ಗೊತ್ತಾ? ಒಂದೇ ರೀತಿ ಇರ್ತಾನೆ, ಒಂದು ಚೂರು ಮೇಲಕ್ಕೆ ಹೋಗೋಲ್ಲ. ಯಾಕೆ ಅಂತ ಕೇಳ್ತೀರಾ? ಅವನೊಳಗೆ ಈ ಜಗತ್ತೇನು ಅಂತ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ. ಅವನೇನು ತಿಳ್ಕೊಳ್ತಾನೆ ಅಂದರೆ ಈ ಜಗತ್ತೇ ಹೀಗೆ ಅಂತ, ಜಗತ್ತಿನ ಸ್ವಭಾವವೇ ಹೀಗೆ. ಹೇಗೆ ಅಂದರೆ ಒಳ್ಳೆ ಉದಾಹರಣೆ ಒಂದು ಸನತ್ ಸುಜಾತ ಹೇಳ್ತಾರೆ ನೋಡಿ. ಇದು ಹೇಗಂತ ಹೇಳಿದ್ರೆ ಕಣ್ಣು ಮುಚ್ಚಿ ತೆಗೆದ ಹಾಗೆ ಅಂತ. ಈ ಜಗತ್ತು ಯಾವ ರೀತಿ ಇದ್ದರೆ ಕಣ್ಣು ಮುಚ್ಚಿ ತೆಗೆದ ಹಾಗೆ. ಅಂದರೆ ಕಣ್ಣು ಒಂದು ಕ್ಷಣದಲ್ಲಿ ಮುಚ್ಚುತ್ತದೆ, ಒಂದು ಕ್ಷಣದಲ್ಲಿ ಬಿಚ್ಚುತ್ತದೆ. ಆ ಬಿಚ್ಚಿದಾಗ ಇದೇ ಪರ್ಮನೆಂಟ್ ಅಂತ ತಿಳ್ಕೊಳ್ತೀರಾ? ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಮುಚ್ಚುತ್ತದೆ. ಹಾಗೆ ಈ ಜಗತ್ತು ಯಾವತ್ತೂ ಗೌರವಿಸ್ತದೆ ಹೇಳಲಿಕ್ಕೆ ಬರೋಲ್ಲ. ಈ ಜಗತ್ತು ಯಾವಾಗಲಿಲ್ಲ ತೆಗೆದು ಕೆಳಗೆ ಬಿಸಾಕ್ತದೆ ಹೇಳಲಿಕ್ಕೆ ಬರೋಲ್ಲ. ಈ ಜಗತ್ತೇ ಹಾಗೆ ನೋಡಿ. ಅದಕ್ಕೆ ಇದನ್ನು ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಮಾನಾಭಿಮಾನವು ನಿನ್ನದು ಎನಗೆ ನೋಡಿ, ಈ ರೀತಿ ತಿಳ್ಕೊಂಡು ಕೂತಿರ್ತಾರೆ. ನೀವು ಸಮ್ಮಾನ ಮಾಡ್ತಾ ಇದ್ದರೂ ಕೂಡ ಆರಾಮಾಗಿರ್ತಾನೆ. ಯಾಕಂತ ಹೇಳಿದ್ರೆ ಈ ಜಗತ್ತಿನ ಸ್ವಭಾವವೇ ಹೀಗೆ. ದೇವರು ಇಚ್ಛೆ ಮಾಡಿದ್ದಾನೆ, ಅದಕ್ಕೆ ಇವರೆಲ್ಲ ಏನೋ ಸಮ್ಮಾನ ಮಾಡ್ತಾ ಇದ್ದಾರೆ ನೋಡಿ. ನ್ಯೂಟ್ರಲ್ ಆಗಿರ್ತಾನೆ. ಒಂದು ಚೂರು ಒಳಗೆ ನೋಡಿದ್ರಾ, ನಾನು ಎಂಥ ಗ್ರೇಟ್, ಎಂಥ ದೊಡ್ಡ ಮನುಷ್ಯ, ಅದಕ್ಕಾಗಿ ನನ್ನಲ್ಲಿ ಎಂಥ ಟ್ಯಾಲೆಂಟ್ ಇದೆ, ನನ್ನಲ್ಲಿ ಎಂಥ ಭಗವದ್ಭಕ್ತಿ ಇದೆ, ನಾನು ಎಂಥ ಸಾಧನೆ ಮಾಡ್ತಾ ಇದ್ದೇನೆ, ನನ್ನಷ್ಟು ಯಾರೂ ಮಾಡಿಲ್ಲ, ಅದಕ್ಕೆ ನನಗೆ ಸಮ್ಮಾನ ಮಾಡ್ತಾ ಇದ್ದಾರೆ ಅಂತ ಅವನು ಮೇಲಕ್ಕೇರುವುದಿಲ್ಲ. ಮತ್ತು ಅವನೇನು ಅಂತ ಅವನಿಗೆ ಗೊತ್ತಿರ್ತದೆ. ಇಲ್ಲ, ನಾಳೆ ಸಂಪೂರ್ಣ ಇವನಿಗೆ ಅವಮಾನ ಮಾಡಿದರು, ಆಗಲೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ಜಗತ್ತಿನ ಸ್ವಭಾವವೇ ಹೀಗೆ. ಜಗತ್ತಿನ ಸ್ವಭಾವವೇ ಹೀಗೆ ಅಂತ ಹೇಳಿದರೆ ಜಗತ್ತಿರುವುದೇ ಆಗಲ್ವ? ಜಗತ್ತಿನಲ್ಲಿ 24 ಗಂಟೆಯ ಹಗಲು ಅಂತಲೇ ಇಲ್ಲ, ರಾತ್ರಿ ಬರಲೇಬೇಕು. 12 ಗಂಟೆ ಹಗಲು, 12 ಗಂಟೆ ರಾತ್ರಿ. ಜಗತ್ತಿನ ಸ್ವಭಾವ ಹಾಗೆ. ಯಾವಾಗಲೂ ಬೇಸಿಗೆಗಾಲ ಅಂತಲೇ ಇಲ್ಲ, ಮಳೆಗಾಲ ಬರಲೇಬೇಕು. ಮಳೆಗಾಲ ಅಂತಲೇ ಇಲ್ಲ, ಚಳಿಗಾಲ ಬರಲೇಬೇಕು. ಅಂದರೆ ಚೇಂಜಸ್ ಆಗ್ತಾನೆ ಇರ್ತದೆ ಇಲ್ಲಿ. ಜಗತ್ತೇ ಹಾಗೆ. ಅಶ್ವತ್ಥ ಅಂತ ಅದಕ್ಕೆ ಕರೆಯೋದನ್ನು. ಇವತ್ತಿದ್ದಾಗ ನಾಳೆ ಇರೋಲ್ಲ, ಬದಲಾವಣೆಗಳಾಗ್ತಾನೆ ಇರ್ತದೆ. ಅದಕ್ಕೋಸ್ಕರ ಯಾರಾದರೂ ನಿಮ್ಮನ್ನು ಸಮ್ಮಾನ ಮಾಡಿದರು ಅಂತ ಹೇಳಿದ್ರೆ ನಿಮ್ಮ ಜೀವನ ಪರ್ಯಂತ ಅವರು ನಿಮ್ಮನ್ನು ಸಮ್ಮಾನವೇ ಮಾಡ್ತಾರೆ ಎಂದು ತಿಳ್ಕೊಳ್ಬೇಡಿ. ಮತ್ತು ಇನ್ಯಾವತ್ತೂ ದಿನ ಅವರು ಅವಮಾನ ಮಾಡಿದರೂ ಮಾಡಬಹುದು, ಹೇಳಿಕ್ಕೆ ಬರೋಲ್ಲ. ಯಾಕಂದರೆ ಈ ಜಗತ್ತು ಸ್ವಾರ್ಥ ಜಗತ್ತಿದು. ನಿಮ್ಮಿಂದ ಎಷ್ಟು ಪ್ರಯೋಜನ ಇದೆ ಅದನ್ನು ವಿಶೇಷವಾಗಿ ಗಮನಿಸ್ತದೆ. ನಿಮ್ಮಿಂದ ಪ್ರಯೋಜನ ಇದ್ದಾಗ ಸಮ್ಮಾನ ಮಾಡುತ್ತದೆ, ನಿಮ್ಮಿಂದ ಪ್ರಯೋಜನ ಇಲ್ವಾ ಅವಮಾನ ಮಾಡುತ್ತದೆ. ಇದು ಸಹಜ. ಎಲ್ಲಿವರೆಗೆ ಅಂತ ಹೇಳಿದರೆ ಇದನ್ನು ವಿದುರನೆಯಿಂದ ಹೇಳಿದ್ದಾನೆ. ಒಬ್ಬ ಶಿಷ್ಯನೂ ಕೂಡ ಅಷ್ಟೇ ಗುರುವಿಗೆ. ಎಲ್ಲಿವರೆಗೆ ಗುರುವಿನಿಂದ ತನಗೆ ಪ್ರಯೋಜನ ಇದೆಯೋ ಅಲ್ಲಿವರೆಗೆ ಗುರುವಿಗೆ ಸಮ್ಮಾನವನ್ನು ಮಾಡ್ತಾನೆ. ಆ ವಿದ್ಯೆ ಎಲ್ಲ ಕಲ್ತಾಯಿತು. ಇನ್ನು ಇವರಿಗಿಂತಲೂ ಹೆಚ್ಚಿನ ಗುರುವನ್ನು ಆಶ್ರಯಿಸಿ ದೊಡ್ಡ ವಿದ್ಯೆಯನ್ನು ಕಲ್ತಾ ಅಂತ ಹೇಳಬೇಕಾದ್ರೆ ಈ ಸಣ್ಣ ಗುರುವನ್ನು ಅವಮಾನ ಮಾಡ್ತಾರೆ. ಕಾರಣ ಏನಂದರೆ ಹೇಳಿದರೆ ಅಷ್ಟೇ, ಕೆಲಸ ಆದಮೇಲೆ ಮುಗೀತು. ಹಿಂದೆ ಹೇಳ್ತಾರಲ್ಲ ವೈದ್ಯರನ್ನು ಹಾಗೆ. ರೋಗಿ ವೈದ್ಯರನ್ನು ಔಷಧಿ ತಗೊಳ್ಳುವ ಮಾತ್ರ ಸನ್ಮಾನ ಮಾಡ್ತಾನೆ, ರೋಗ ಗುಣ ಆದಮೇಲೆ ಅವಮಾನ ಮಾಡ್ತಾನೆ. ಹಾಗೇ ಈ ಜಗತ್ತಿರುವುದೇ ಆ ರೀತಿ. ಅದಕ್ಕಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಿಜವಾದ ಜ್ಞಾನಿಗಳಾದವರು ಆ ರೀತಿ ಮಾಡೋಲ್ಲ. ಅವರು ಈ ರೀತಿ ಆರಕ್ಕೆ ಒಂದು ಸಲ ಸನ್ಮಾನ ಮಾಡುವುದು, ಒಂದು ಸಲ ಅವಮಾನ ಮಾಡುವುದು ಇಲ್ಲವೇ ಇಲ್ಲ. ಮತ್ತು ಜ್ಞಾನಿಗಳಾದವರು ತಿಳಿಯದೆ ಸನ್ಮಾನ ಮಾಡಲಿಕ್ಕೆ ಹೋಗೋಲ್ಲ, ಸನ್ಮಾನ ಮಾಡಿದ ಮೇಲೆ ಅವಮಾನ ಮಾಡೋಲ್ಲ ನೋಡಿ. ಯಾವತ್ತೂ ಯಾಕಂದರೆ ಅವರು ಸನ್ಮಾನ ಮಾಡುವುದಕ್ಕಿಂತ ಮುಂಚೆ ಕುಲಂಕಷವಾಗಿ ನೋಡ್ತಾರೆ. ಒಬ್ಬ ವ್ಯಕ್ತಿಯನ್ನು ಗಮನಿಸ್ತಾರೆ, ಚೆನ್ನಾಗಿ ಗಮನಿಸ್ತಾರೆ. ಚೆನ್ನಾಗಿ ಗಮನಿಸಿ ಅನುಗ್ರಹವನ್ನು ಮಾಡ್ತಾರೆ. ಯಾರು ಜ್ಞಾನಿಗಳು ಅಂದರೆ ಇಂಥವ್ರು ಮತ್ತಾರೂ ಅಲ್ಲ, ಅದೇ ದೇವತೆಗಳು, ಭಗವಂತ. ಅದಕ್ಕೆ ಯಾರು ನಿಜವಾಗಿ ಸಾತ್ವಿಕವಾದ ದೇವತೆಗಳೇನಿದ್ದಾರೆ ಆ ದೇವತೆಗಳು ನಿಮಗೆ ಸುಮ್ಮನೆ ಅನುಗ್ರಹ ಮಾಡೋಲ್ಲ. ಒಮ್ಮೆ ಅವರ ಅನುಗ್ರಹ ಮಾಡಿದ್ರ ಮತ್ತೆ ಅವರು ಕೈ ಬಿಡೋಲ್ಲ ನಿಮ್ಮನ್ನು. ಅದಕ್ಕಾಗಿಯೇ ನಿಜವಾಗಿ ದೇವತೆಗಳ ಅನುಗ್ರಹ ಸಿಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ನಿಮಗೇನು ಬೇಡ, ಒಂದು ಗಣಪತಿಯ ಅನುಗ್ರಹವನ್ನು ನಾನು ಸಂಪಾದನೆ ಮಾಡಬೇಕು ಅಂದರೆ ಇವತ್ತು ಬೇಕಾದಷ್ಟು ಗಣಪತಿ ದೇವಸ್ಥಾನ ಇದೆ. ಅಕ್ಷಿಪ್ರ ಬೇಗ ನಮಗೆ ಅನುಗ್ರಹ ಕೊಟ್ಬಿಡ್ತಾನೆ ಗಣಪತಿ ದುರ್ಗಾ ಪರಮೇಶ್ವರಿ ಇವರೆಲ್ಲ ಕೂಡಲೇ ನಮಗೆ ಅನುಗ್ರಹ ಮಾಡಿಬಿಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ತಪ್ಪಿದು.
ಯಾರೂ ಕೂಡ ನಿಮ್ಮ ಒಳ್ಳೆತನವನ್ನು ಪರೀಕ್ಷೆ ಮಾಡದೆ ನಿಮಗೆ ಅನುಗ್ರಹವನ್ನು ಮಾಡೋಲ್ಲ. ಆ ರೀತಿ ಮಾಡೋದಾಗಿದ್ದರೆ ಗಣಪತಿ ಎಲ್ರಿಗೂ ಅನುಗ್ರಹ ಮಾಡಿದರೆ ರಾವಣನಿಗೂ ಅನುಗ್ರಹ ಮಾಡಬೇಕಿತ್ತು. ನೋಡಿ, ರಾವಣನಿಗೆ ಮಾಡಲಿಲ್ಲ. ರಾವಣನಿಗೆ ವಿಘ್ನ ಬಡಿದವನವನೇ, ಗಣಪತಿಯೇ. ಯಾಕಂತೇಳಿದರೆ ನಮ್ಮಲ್ಲಿ ದುಷ್ಟತನ ಇದ್ದರೆ ಅನುಗ್ರಹ ಮಾಡೋಲ್ಲ. ದುರ್ಗೆ ಎಲ್ರಿಗೂ ಅನುಗ್ರಹ ಮಾಡೋದಾಗಿದ್ದರೆ ಯಾಕೆ ಶುಂಭ, ನಿಶುಂಭ, ಮಹಿಷಾಸುರ ಇವರನ್ನೆಲ್ಲ ಯಾಕೆ ಕೊಂದ್ಲು? ದುಷ್ಟರು ಅಂತ. ಅದಕ್ಕೋಸ್ಕರ ದೇವತೆಗಳ ಅನುಗ್ರಹ ಸುಲಭವಾಗಿ ಆಗೋಲ್ಲ. ಯಾಕಂದರೆ ಸುಲಭವಾಗಿ ಅವರು ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಒಮ್ಮೆ ಅನುಗ್ರಹ ಮಾಡಿದವ ಗಣಪತಿಯ ಅನುಗ್ರಹ ನಿಜವಾಗ್ಲೂ ಒಮ್ಮೆ ಆಯಿತಾ ನಮಗೆ? ಒಮ್ಮೆ ನಿಜವಾದ ಗಣಪತಿಯ ಅನುಗ್ರಹ ಆಯಿತಾ, ಆಮೇಲೆ ಯಾವ ವಿಘ್ನವೂ ಬರೋಲ್ಲ. ಯಾವುದಕ್ಕೆ? ನಡುವೆ ಬರುತ್ತಿಪ್ಪ ವಿಘ್ನಗಳ ಪರಿಹರಿಸಿ ಭಗವನ್ ನಾಮ ಸಂಕೀರ್ತೆಯ ನುಡಿಸನ್ನ ನಾಲಿಗೆಯಲ್ಲಿ ಅಂತ. ನಿಜವಾಗಿ ದೇವರ ಮಾರ್ಗದಲ್ಲಿ ಬರುವ ವಿಘ್ನವನ್ನು ಗಣಪತಿ ಪರಿಹಾರ ಮಾಡ್ತಾನೆ. ಅದು ನಿಜವಾದ ಅವನ ವಿಘ್ನ ಪರಿಹಾರ. ಉಳಿದದ್ದಲ್ಲ ಗಣಪತಿಯದ್ದು. ಉಳಿದಾಗೆ ನಾವೇನು ಕೆಲಸ ಮಾಡಲಿಕ್ಕೆ ಹೋಗ್ತೇವೆ, ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಗಣಪತಿ ಬಗ್ಗೆ ಏನೂ ಗೊತ್ತಿಲ್ಲ. ಆ ಗಣಪತಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ವು. ಮಾಡ್ತಾ ಇರೋದೆಲ್ಲ ಅನಾಚಾರವೇ, ಇವನು ಮಾಡೋದೆಲ್ಲ ಅನಾಚಾರವೇ, ದುರಾಚಾರವೇ. ಗಣಪತಿ ಪೂಜೆ ಮಾಡಿದ, ಇವನು ಗಣಪತಿ ಪೂಜೆ ಮಾಡಿದಾಗ ಬರ್ತಾನೆ ಒಬ್ಬ ಗಣಪತಿ ಅಂತ. ಯಾರು ಗೊತ್ತಾ? ದೈತ್ಯ ಇದ್ದಾನೆ. ಗಣಪತಿ ಅಂತ ಹೆಸರಿನ ದೈತ್ಯ ಇದ್ದಾನೆ. ಗಣಪತಿ ಅಂತ ಹೆಸರಿನ ಪಿಶಾಚಿ ಇದೆ. ನಮಗಿದು ಗೊತ್ತಿಲ್ಲ. ಅದು ಬಂದು ಕೂರ್ತದೆ ನೀವು ಪೂಜೆ ಮಾಡಬೇಕಾದ್ರೆ. ನೋಡಿ, ಇದನ್ನೆಲ್ಲ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸಿದ್ದಾನೆ. ಅದು ಬಂದು ಕೂರ್ತದೆ, ನಿಮ್ಮ ಪೂಜೆ ಸ್ವೀಕಾರ ಮಾಡುತ್ತದೆ, ನಿಮಗೆ ಅನುಗ್ರಹ ಮಾಡ್ತದೆ. ಯಾವುದು? ಅದು ಯಾರೋ ಒಬ್ಬ ದೈತ್ಯ, ಯಾವುದೋ ಒಂದು ಪಿಶಾಚಿ, ಯಾವುದೋ ಒಂದು ದುಷ್ಟಶಕ್ತಿ, ಅದೇ ಹೆಸರಿನದ್ದಿದೆ. ಗಣಪತಿಯಿಂದಲೇ ಹೆಸರಿನದ್ದಿದೆ. ಈ ರೀತಿ ನಿಮಗೆ ದೇವತೆಗಳು ಯಾವ ಹೆಸರಲ್ಲಿದ್ದಾರೋ ಅದೇ ಹೆಸರಿನ ಪಿಶಾಚಿಗಳಿದ್ದಾವೆ, ಅದೇ ಹೆಸರಿನ ದೈತ್ಯರಿದ್ದಾರೆ. ಅವರು ಬಂದು ಕೂತು ಬಿಡ್ತಾರೆ. ಇವಾಗ ನೀವು ಶಿವನ ಪೂಜೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ನಿಜವಾಗಿ ಶಿವನ ಜ್ಞಾನ ಇಲ್ಲದೇ ಇದ್ದರೆ, ನಿಮಗೆ ನಿಜವಾದ ಶಿವನ ಜ್ಞಾನ ವೇದದಲ್ಲಿ ಯಾವ ರೀತಿ ಹೇಳಿದೆ ಅಂದರೆ, ವಿಷ್ಣು ಭಕ್ತನಾಗಿರುವವನು ಶಿವ ಅಂತ ಇದನ್ನು ನೀವು ತಿಳಿದೇ ಇದ್ದರೆ, ಶಿವ ಅಂತ ಹೆಸರಿನ ಒಬ್ಬ ದೈತ್ಯ ಬಂದು ಕೂರ್ತಾನೆ, ಅಥವಾ ಶಿವ ಅಂತ ಹೆಸರಿನ ಒಬ್ಬ ಪಿಶಾಚಿ ಬಂದು ಕೂರ್ತದೆ. ನಿಮ್ಮ ಆರಾಧನೆ ಸ್ವೀಕಾರ ಮಾಡುತ್ತದೆ, ನಿಮಗೆ ಅನುಗ್ರಹ ಮಾಡ್ತವೆ. ಯಾಕಂದರೆ ಅವುಗಳಿಗೂ ಒಂದು ಅನುಗ್ರಹ ಮಾಡುವ ಶಕ್ತಿ ಇದೆ. ಅದೇನು ಅಂತ ಹೇಳಿದರೆ, ಮೊದಲು ನಿಮಗೆ ಚೆನ್ನಾಗಿರುವಾಗ ಕಾಣಿಸ್ತದೆ, ಕಡೆಗೆ ಆಗಬೇಕಾದ್ರೆ ಕೆಟ್ಟದ್ದೇ ಆಗೋದು, ಇಂಥದ್ದೇ ಆಗ್ತದೆ. ಯಾಕಂದರೆ ಇವರೆಲ್ಲ ನಿಜವಾದ ದೇವತೆಗಳಲ್ಲ. ದೇವತೆಗಳು ನಿಜವಾಗಲೂ ಬಂದರು ಅಂದರೆ ಅವರ ಅನುಗ್ರಹ ಆಯಿತು ಅಂತೇಳಿದರೆ ಮತ್ತೆ ಕೈ ಬಿಡಲ್ಲ ಅವರು. ನೋಡಿ, ಇದನ್ನು ಅವನು ತಿಳ್ಕೊಳ್ತಾನೆ. ನಿಜವಾಗಲೂ ಯಾರು ಜ್ಞಾನಿಗಳಿದ್ದಾರೆ ಅವ್ರು ಗೌರವಿಸ್ತಾರೆ. ಸಾಕು, ನನಗೆ ಅಷ್ಟು ಸಾಕು, ಉಳಿದವ್ರು ಬೇಕಾಗಿಲ್ಲ. ಅದಕ್ಕೆ ನೋಡಿ, ಜ್ಞಾನಿಗಳು ಯಾವುದೇ ಮೂಲೆಯಲ್ಲಿದ್ದರೂ ಗೌರವಿಸ್ತಾರೆ. ಭಾಗವತದಲ್ಲಿ ಇದಕ್ಕೆ ಒಳ್ಳೆ ಘಟನೆ ಬರ್ತದೆ. ಕೃಷ್ಣ ದ್ವಾರಕೆಗೆ ಹೋದಂತೆ. ದ್ವಾರಕೆಗೆ ಹೋದರೆ ಕೃಷ್ಣನನ್ನು ಸಮ್ಮಾನ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ಆದರೆ ನಾಯಿಗಳೆಲ್ಲ ದೂರದಲ್ಲಿದ್ದವಂತೆ. ಯಾಕಂದರೆ ನಾವು ಎದುರಿಗೆ ಬರಬಾರ್ದು ಅಂತ. ನಮಗೆ ನಾಯಿ ಜನ್ಮ ಬಂದದ್ದು ಪಾಪದಿಂದ, ನಾವು ಪಾಪಿಗಳು, ಅದಕ್ಕೆ ನಾವು ಎದುರಿಗೆ ಬರಬಾರ್ದು ಅಂತ ಮೂಲೆಯಲ್ಲೆಲ್ಲ ಇದ್ದೀವಂತ. ಆದರೆ ಅವುಗಳು ಕೃಷ್ಣನ ಭಕ್ತಿ ಮಾಡ್ತವೆ. ಯಾಕಂದರೆ ದ್ವಾರಕೆಯಲ್ಲಿ ನಾಯಿಯಾಗಿ ಹುಟ್ಟಬೇಕು ಅಂತ ಹೇಳಿದ್ರು ಕೃಷ್ಣ ಇದ್ದಾಗ ಪುಣ್ಯ ಮಾಡಿರಬೇಕು. ಹಾಗೆ ನಾಯಿಯಾಗಲೂ ಹುಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ. ಅವುಗಳು ದೂರದಲ್ಲಿ ಕೃಷ್ಣನನ್ನು ನೋಡ್ತಾ ಇದ್ದವಂತೆ, ಮನಸ್ಸಿನಲ್ಲಿ ಭಕ್ತಿ ಮಾಡ್ತಾ ಇದ್ದವಂತೆ. ಉಳಿದವರು ಯಾರೂ ಗಮನಿಸ್ತೇ ಇರ್ಬೋದು. ಆದರೆ ಕೃಷ್ಣ ಎಲ್ಲರನ್ನು ನೋಡಿದ, ಯಾರಿಗೆ ನಮಸ್ಕಾರ ಮಾಡಬೇಕಿತ್ತು ನಮಸ್ಕಾರ ಮಾಡಿದ, ಅಪ್ಪಿಕೊಳ್ಬೇಕಾದವರನ್ನು ಅಪ್ಪಿಕೊಂಡ, ಯಾವ ರೀತಿ ಎಲ್ಲ ಗೌರವ ಕೊಟ್ಟು ತಾನು ಅಲ್ಲಿಂದ ಹೋಗಬೇಕಾದ್ರೆ ದೂರದಲ್ಲಿದ್ದ ನಾಯಿಗಳನ್ನು ನೋಡಿ ಹರಿಸಿದ್ದಂತೆ. ಅಂದರೆ ನೋಡಿ, ದೇವರು ಯಾರನ್ನೂ ಮರೆಯೋದಿಲ್ಲ, ನಾವು ಮಾತ್ರ ತಿಳ್ಕೊಳ್ಳೋದಷ್ಟೇ. ಹೀಗೆ ಜ್ಞಾನಿಗಳು ಗೌರವಿಸಬೇಕು, ಅದು ಬಹಳ ಮುಖ್ಯ ಅಂತ. ಇದು ಯಾರು ತಿಳ್ಕೊಳ್ತಾನೆ ಅಂದರೆ, ಒಬ್ಬ ಸಾಧಕನಾದವನು ತಿಳ್ಕೊಳ್ತಾನೆ. ಸಾಧಕನ ಮನಸ್ಸಿನಲ್ಲಿ ಇದು ಬಹಳ ಮುಖ್ಯವಾಗಿರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಧರ್ಮ ವಿದುಷೋ ಮೂಢ ಲೋಕಶಾಸ್ತ್ರ ವಿವರ್ಜಿತಾ ನ ಮಾನ್ಯಂ ಮಾನಯಿಷ್ಯಂತೀತ್ಯೇವಂ ಮನ್ಯೇದ ಮಾನಿತಃ. ಹೌದ್ರಿ, ಅವರೆಲ್ಲ ಏನು ಇವಾಗ ಜ್ಞಾನಿಗಳು ಗೌರವ ಕೊಡಬೇಕು. ಜ್ಞಾನಿಗಳು ಅಂತ ಹೇಳಿದ್ರೆ ನಮಗೇನು ಸಿಗ್ತಾರಾ? ಇವಾಗೇನು ದೇವ್ರು ಬಂದು ನಮಗೆ ಗೌರವ ಕೊಡ್ತಾನ, ಅಥವಾ ದೇವತೆಗಳು ಬಂದು ಗೌರವ ಕೊಡ್ತಾರಾ? ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮಗೆ ಇಲ್ಲಿಯವರೇ ಗೌರವ ಕೊಡಬೇಕು ತಾನೆ. ಅಲ್ಲ, ಗೌರವ ಬೇಡ ಅಂತ ಕೂತ್ಕೊಳ್ಬೋದು. ಏನು ಬೆಲೆ ಕೊಡದಿದ್ದರೆ ಏನಾಗಬೇಕಾಗಿದೆ, ಗೌರವ ಕೊಡದಿದ್ದರೆ ಏನಾಗಬೇಕಾಗಿದೆ ಅಂತ. ಹಾಗಿದ್ದಾಗ ಜೀವನ ನಿರ್ವಹಣೆಯೇ ಕಷ್ಟ. ಏನಾಗತ್ತೆ ಅಂದರೆ, ಜನ ನೋಡಿ, ನಿಮಗೇನು ಬೆಲೆ ಇಲ್ಲ ಅಂತ ಹೇಳಿದಾಗ ಕಾಲಡಿಯಲ್ಲಿ ಹಾಕಿ ತುಳಿತಾರೆ, ಅವಮಾನ ಮಾಡ್ತಾರೆ, ತುಂಬ ಅವಮಾನ ಮಾಡ್ತಾರೆ. ಎಲ್ಲಿವರೆಗೆ ಅಂದರೆ, ಕೆಲವೊಮ್ಮೆ ಈ ಜೀವನವನ್ನು ನಿರ್ವಹಣೆ ಮಾಡುವುದೇ ಕಷ್ಟ ಆಗಿಬಿಡ್ತದೆ. ನಿಮಗೇನು ಬೆಲೆಯೇ ಇಲ್ಲ, ಆ ರೀತಿ ಆಗೋಗ್ಬಿಡ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಒಬ್ಬ ಪೊಲೀಸ್ ಬಂದು ಎಳ್ಕೊಂಡು ಹೋದ ಅಂತ ತಿಳ್ಕೊಳ್ಳಿ. ನಿಮಗೆ ಏನೂ ಇಲ್ಲಿ ಪವರ್ ಇಲ್ಲ ಅಂತ ಹೇಳಿದ್ರೆ, ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇಲ್ಲ, ಯಾರದ್ದು ನಿಮಗೆ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಜೈಲಿಂದ ಹೊರಗೆ ಬರಲಿಕ್ಕೆ ಆಗೋಲ್ಲ.
ಯಾಕೆ ಅಂತ ಹೇಳಿದ್ರೆ ಹೇಳೋರು ಕೇಳೋರಿಲ್ಲ ಅಂತ ಹೋಗಿಬಿಡ್ತದೆ. ಅದಕ್ಕಾಗಿ ನಮಗಿಲ್ಲಿ ಸ್ವಲ್ಪ ಬೇಕು, ಸ್ಥಾನ ಮಾನ ಮುಂತಾದವುಗಳೆಲ್ಲ ಬೇಕಾಗ್ತದಲ್ವ. ನೋಡಿ, ಸಾಮಾನ್ಯವಾಗಿ ಇಂಥ ಒಂದು ಭಾವನೆ ಬಂದೇ ಬಿಡ್ತದೆ ಮನುಷ್ಯನಿಗೆ. ಅದಕ್ಕೆ ಒಬ್ಬ ಜ್ಞಾನಿ ಆದವನು ಏನು ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ, ನಿಜವಾಗಲೂ ಕೂಡ ಈ ರೀತಿ ಬೆಲೆ ಬೇಕು ಅಂತ ನಾವು ಬಯಸ್ತೇವೆ. ಆದರೆ ನಿಜವಾಗಲೂ ಬೆಲೆ ಅವನಿಗೆ ಇದೆ, ಆದರೆ ಜನ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಒಬ್ಬ ನಿಜವಾಗಲೂ ಸನ್ಮಾರ್ಗದಲ್ಲಿ ಹೋಗ್ತಾ ಇರುವವನಿಗೆ ಅವನನ್ನು ಗೌರವಿಸಲಿಕ್ಕೆ ಬೇಕಾದ ಎಲ್ಲವೂ ಅವನಲ್ಲಿದೆ. ಜನ ಗೌರವಿಸ್ತಾ ಇಲ್ಲ, ಅವನಿಗೆ ಬೆಲೆ ಕೊಡ್ತಾ ಇಲ್ಲ. ಅದಕ್ಕೆ ಕಾರಣ ಅವನಲ್ಲ, ಮತ್ತೇನೆಂದರೆ ಈ ಜನರು. ಯಾಕಂದರೆ ಜನರು ಯಾವ ರೀತಿ ಇದ್ದಾರೆ ಅಂದರೆ ಅಧರ್ಮ ವಿದುಷಃ. ಇವರಿಗೆ ಧರ್ಮ ಅಂದರೆ ಗೊತ್ತಿಲ್ಲ, ಮತ್ತು ಅಧರ್ಮವೇ ಗೊತ್ತಿರೋದು. ನೋಡಿ, ಅದಕ್ಕೋಸ್ಕರ ಧರ್ಮವನ್ನು ತಿಳ್ಕೊಂಡಿಲ್ಲ ಇವರು, ಅಧರ್ಮವನ್ನು ತಿಳ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ಕೆಟ್ಟದ್ದು ಗೊತ್ತಿದೆ ಇವರಿಗೆ ಜಗತ್ತಿಗೆ. ಅದಕ್ಕೇನು ಅಂತ ಹೇಳಿದ್ರೆ ಕೆಟ್ಟದ್ದನ್ನೇ ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾರೆ ಇವರು. ಅದಕ್ಕೆ ಯಾರು ಕೆಟ್ಟದ್ದು ಮಾಡ್ತಾರೋ ಅವರಿಗೆ ಗೌರವ ಕೊಡೋದು. ಯಾಕಂದರೆ ಇದೇ ಗ್ರೇಟ್ ನೋಡಿ, ಆ ರೀತಿ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಏನು ರೀ ಒಳ್ಳೆಯದಕ್ಕೆ ಗೌರವಿಸ್ತಾರೆ? ಯಾವುದು ಒಳ್ಳೆಯದಕ್ಕೆ ಗೌರವಿಸ್ತಾರೆ? ಯಾರಿಗೆ ನಾಸ್ತಿಕತೆಯೇ ಗ್ರೇಟ್ ಅಂತ ತಿಳ್ಕೊಂಡು ಕೂತಿದ್ದಾನೆ, ದೇವರಿಲ್ಲ, ಧರ್ಮ ಇಲ್ಲ, ಶಾಸ್ತ್ರ ಇಲ್ಲ, ಈ ರೀತಿ ರಿವಾಜುಗಳೆಲ್ಲ ಸುಳ್ಳು, ಈ ಸಂಪ್ರದಾಯಗಳೆಲ್ಲ ಸುಳ್ಳು, ಈ ರೀತಿ ಹೇಳ್ಕೊಂಡು ಕೂಡುವ ಬುದ್ಧಿಜೀವಿಯಾಗಿ ಬದುಕುವುದೇ ಗ್ರೇಟ್ ಅಂತ ಯಾರು ತಿಳ್ಕೊಂಡಿದ್ದಾನೆ, ಅಂಥವನು ದೇವರ ನಂಬುವವನಿಗೆ ಬೆಲೆ ಕೊಡ್ತಾನೆ, ದೇವರ ಆರಾಧನೆಯನ್ನು ಮಾಡುವವನಿಗೆ ಬೆಲೆ ಕೊಡ್ತಾನೆ ಅವನು. ಅದು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ನೋಡಿ, ಜಗತ್ತಿನಲ್ಲಿ ಸಾಮಾನ್ಯ ಇರುವುದೇ ಈ ರೀತಿಯ ನಾಸ್ತಿಕತೆಯೇ ತುಂಬಿಕೊಂಡಿರುವುದು. ಅಷ್ಟು ಮಾತ್ರ ಅಲ್ಲ, ಮೂರ್ಖರು, ಅದು ಜ್ಞಾನ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಲೋಕಶಾಸ್ತ್ರ ವಿವರ್ಜಿತಾ, ಗೊತ್ತಿಲ್ಲ ಇವರಿಗೆ. ಶಾಸ್ತ್ರದ ವಿಷಯ ಗೊತ್ತಿಲ್ಲ, ದೇವರ ವಿಷಯ ಗೊತ್ತಿಲ್ಲ, ಜೀವನ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ. ಇಂಥ ವ್ಯಕ್ತಿಗಳು ಗೌರವ ಕೊಡುವುದಿಲ್ಲ ಅಂತ ಹೇಳುವುದು ಸಹಜವೇ, ಬೆಲೆ ಕೊಡುವುದಿಲ್ಲ ಅಂತ ಹೇಳುವುದು ಸಹಜವೇ. ನೋಡಿ, ಅದಕ್ಕಾಗಿ ಅಂಥ ಜನರ ಮಧ್ಯದಲ್ಲಿ ಬದುಕ್ತಾ ನಾನು ಗೌರವ ಬೇಕು ಅಂತ ಬಯಸುವುದೇ ತಪ್ಪಲ್ವ? ಕಬ್ಬಿನ ಜಲ್ಲೆಯನ್ನು ಹಿಂಡಿದರೆ ಕಬ್ಬಿನ ಹಾಲು ಸಿಗ್ತದೆ, ರಸ ಸಿಗ್ತದೆ ಅಂತ ಹೇಳುವುದು ಸತ್ಯ ಹೊರತು, ಬಿದಿರನ್ನು ತಂದು ಹಿಂಡಿದರೆ ಏನ್ರಿ ಸಿಗ್ತದೆ? ಬಿದಿರನ್ನು ತಂದು ಹಿಂಡ್ತಾ ಇದ್ದೇನೆ ಏನು ಸಿಗುತ್ತೆ? ರಸ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಸ ಬರಲಿಕ್ಕೆ ಬೇಕಾದದ್ದೇ ಇಲ್ವಲ್ಲ ಅಲ್ಲಿ. ಅದೇ ರೀತಿ ಈ ದುಷ್ಟ ಜನರ ಮಧ್ಯದಲ್ಲಿ ಒಳ್ಳೆಯದಕ್ಕೆ ಬೆಲೆ ಸಿಗಲಿಕ್ಕೆ ಬೇಕಾದದ್ದೇ ಇಲ್ಲದೆ ಇದ್ದಾಗ ಏನು ಬಯಸ್ತೇನೆ? ಬಯಸಿದರೆ ತಪ್ಪಲ್ವ? ನೋಡಿ, ಈ ರೀತಿ ತಿಳ್ಕೊಂಡು ಬಯಸಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಸಾಧನೆಯನ್ನು ಮಾಡ್ತಾ ಬೆಲೆಯನ್ನು ಬಯಸ್ತೇನೆ ಅಂತ ಹೇಳುವುದೇ ತಪ್ಪು, ಸಾಧ್ಯವೇ ಇಲ್ಲ. ಯಾಕಂದರೆ ಈ ಜನರೇ ಅದನ್ನು ಬಯಸಲಿಕ್ಕೆ ಆಗೋಲ್ಲ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ತಾನಂತೆ. ತುಂಬ ಚಂದವಾದ ಮಾತಿದು. ನಾವು ಸಾಧನಾ ಮಾರ್ಗದಲ್ಲಿ ಇಳಿಬೇಕಾದ್ರೆ, ಯಾಕಂದರೆ ಯಾವಾಗ ಸಾಧನಾ ಮಾರ್ಗದಲ್ಲಿ ಇಳಿತೇವೆ ಆವಾಗ ಮಾತ್ರ ಅಲ್ಲಿ ಬರುವಂತಹ ಸಮಸ್ಯೆಗಳು ನಮಗೆ ಗೊತ್ತಾಗುತ್ತೆ, ಅನುಭವಕ್ಕೆ ಬರ್ತದೆ. ಇಲ್ಲದಿರೋ ಗೊತ್ತಾಗೋದಿಲ್ಲ. ಬರೀ ಹೊಟ್ಟೆಪಾಡಿಗಾಗಿ ಬದುಕ್ತಾ ಇದ್ದೇವೆ ಅಂದರೆ ಸನತ್ಸುಜಾತರು ಹೇಳ್ತಾ ಇರುವ ಈ ಯಾವ ಸಮಸ್ಯೆಗಳು ಬರೋದಿಲ್ಲ, ಆರಾಮಾಗಿರ್ಬೋದು. ಯಾಕಂದರೆ 4 ಜನ ಏನೋ ಬೆಲೆ ಕೊಡ್ತಾ ಇದ್ದಾರೆ, ಗೌರವ ಕೊಡ್ತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೇವೆ. ಇಲ್ಲ, ನಾನು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೇನೆ, ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ದೇನೆ, ಅದೇ ಕಷ್ಟ. ಯಾಕಂದರೆ ನೀವು ಹೋಗ್ತಾ ಇರುವ ಮಾರ್ಗವೇ ಸತ್ಯ ಅಂದ್ರೇ ಜಗತ್ತಿಗಾಗೋಲ್ಲ. ಅದೂ ಕೂಡ ಕಲಿಯುಗದಲ್ಲಿ ಸತ್ಯ ಅಂತ ಹೇಳಿದ್ರೆ ಏನಾಗೋಲ್ಲ. ಅದಕ್ಕೆ ಹೇಳುವುದೇನು ಅಂತ ಹೇಳಿದ್ರೆ, ನೋಡಿ, ಎಲ್ಲ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು. ಇವತ್ತು ಉಪದೇಶ ಕೊಡೋದೇ ಅದು, ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು. ಅಡ್ಜಸ್ಟ್ ಅಂತ ಹೇಳಿದರೆ ಏನು? ಅಧರ್ಮದೊಟ್ಟಿಗೆ ನೀನು ರಾಜಿ ಮಾಡ್ಕೊಂಡು ಬದುಕು ಹೇಳೋದು ಇದನ್ನು. ಅಧರ್ಮ, ಅನ್ಯಾಯ, ಅದರೊಟ್ಟಿಗೆ ರಾಜಿ ಮಾಡ್ಕೊಂಡು ಬದುಕು. ಇಲ್ಲದಿದ್ದರೆ ನಿನಗೆ 10 ಜನರಿಗೆ ನಿಷ್ಠೂರ ಆಗಬೇಕಾಗ್ತದೆ. ನಿಷ್ಠೂರ ಆದ ಕೂಡಲೇ ನಿನಗೆ ಬೆಲೆ ಕೊಡೋಲ್ಲ, ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಬರ್ತಾರೆ. ನೋಡಿ, ಇದೆಲ್ಲ ಸಹಜವಾಗಿ. ಆದರೆ ಯಾರು ಸಾಧನಾ ಮಾರ್ಗದಲ್ಲಿ ಹೋಗ್ತಾನೆ ಅವನು ನಿಷ್ಠುರವಾಗಿರಲೇಬೇಕಾಗುತ್ತೆ. ನೋಡಿ, ಇವಾಗ ಮಧ್ವಾಚಾರ್ಯರು ನಿಷ್ಠುರವಾಗಿ ಸತ್ಯವನ್ನು ಹೇಳಿದರು. ಅದಕ್ಕಾಗಿ 10 ಜನರಿಗೆ ಆಗಲಿಲ್ಲ, ಕೆಲವರಿಗೆ ಆಗಲಿಲ್ಲ. ಅವರನ್ನು ಕಂಡ್ರೆ ಮಧ್ವಾಚಾರ್ಯರನ್ನಾಗಲೂ ಕೂಡ ದ್ವೇಷಿಸಿದವರಿದ್ದಾರೆ, ಇವತ್ತು ದ್ವೇಷಿಸ್ತಾ ಇರುವವರಿದ್ದಾರೆ. ಯಾಕಂತ ಹೇಳಿದರೆ ಸತ್ಯವಾದದ್ದನ್ನು ನಂಬಲಿಕ್ಕೆ ಬರೋಲ್ಲ, ಮನಸ್ಸು ಕೇಳುವುದಿಲ್ಲ ಸತ್ಯವಾದದ್ದನ್ನು. ನೋಡಿ, ಈ ರೀತಿ ಯಾವತ್ತೂ ಇರುವಂಥದ್ದೇ ಇದು. ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ ಅವರು. ಜಗತ್ತಿರುವುದೇ ಈ ರೀತಿ. ತಮ್ಮ ಮಾರ್ಗದಲ್ಲಿ ತಾವು ಹೋಗ್ತಾ ಇರ್ತಾರೆ ಯಾವತ್ತೂ ಕೂಡ. ಶ್ರೀರ್ಹಿ ಮಾನಾರ್ಥ ಸಂಜಾತ ಸಾಚಾಪಿ ಪರಿಪಂಥಿನಿ ಬ್ರಾಹ್ಮೀ ಸುದುರ್ಲಭಾ ಶ್ರೀರ್ಹಿ ಪ್ರಜ್ಞಾಹೀನೇನ ಕ್ಷತ್ರಿಯ. ತುಂಬ ಚಂದವಾದ ಮಾತು. ಸನತ್ಸುಜಾತರ ಈ ಮಾತು ಯಾವತ್ತೂ ನೆನ್ಪಿಟ್ಕೊಳ್ಬೇಕಾದದ್ದು. ಧರ್ಮರಾಜ ಒಬ್ಬ ವ್ಯಕ್ತಿ ಮುನ್ನಡಿಬೇಕು ಅಂತ ಹೇಳಿದರೆ, ದೇವರ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಅವನಿಗೆ ಅಡ್ಡಗಾಲಾಗಿರುವುದು ಯಾವುದು ಅಂದರೆ ಇನ್ಯಾವುದೂ ಅಲ್ಲ, ಈ ಸಂಪತ್ತು ಅಂತ ಹೇಳ್ತಾನೆ. ಈ ಸಂಪತ್ತೇ ಅಡ್ಡಗಾಲಾಗಿರೋದು.
ಯಾಕೆಂದರೆ ಮನುಷ್ಯನಿಗೆ ಯಾವಾಗ ಸಂಪತ್ತು ಬರ್ತದೆ, ದುಡ್ಡು, ಕಾಸು, ಆಸ್ತಿ, ಪಾಸ್ತಿ, ಗೌರವ, ಅದರೊಟ್ಟಿಗೆ ಬರುವುದು ಅಹಂಕಾರ. ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏಧಮಾನ ಮದಃಪುಮಾನ್ ನಾರ್ಘ ಇತ್ಯಭಿಧಾತುಂ ವೇ ತ್ವಾಂ ಅಕಿಂಚನ ಗೋಚರಮಿದೆ. ಕುಂತಿ ಭಾಗವತದಲ್ಲಿ ಹೇಳ್ತಾಳೆ, ಮನುಷ್ಯನಿಗೆ ಒಂದೊಂದು ಒಳ್ಳೆಯದು ಸಿಕ್ತು ಅಂತೇಳಿದ್ರೆ ಅದರ ಹಿಂದೆ ಬರುವಂತಹ ಮುಳ್ಳೇನು ಅಂತ ಹೇಳಿದ್ರೆ ಅಹಂಕಾರ. ಒಳ್ಳೆ ಕುಲದಲ್ಲಿ ಹುಟ್ಟಿ ಬಂದೆ, ನಾನು ಒಳ್ಳೆ ಕುಲದಲ್ಲಿ ಬಂದಿದ್ದೇನೆ ಜಂಬ. ಒಳ್ಳೆ ಬುದ್ಧಿವಂತನಾಗಿದ್ದೇನೆ, ನಾನು ಒಳ್ಳೆ ಬುದ್ಧಿವಂತ, ನನ್ನಷ್ಟು ಇಂಟೆಲಿಜೆಂಟ್ ಇನ್ಯಾರೂ ಇಲ್ಲ ಜಂಬ. ದುಡ್ಡಿದೆ, ನನ್ನಷ್ಟು ದುಡ್ಡು ಇನ್ಯಾರಿಗಿದೆ ಜಂಬ. ನನಗೆ ಒಳ್ಳೆ ರೂಪ ಇದೆ ಜಂಬ. ಇವೆಲ್ಲ ಜಂಭಕ್ಕೆ ಕಾರಣ ಆಗತ್ತೆ ಹೊರತು ಸಾಧನೆ, ಜಂಭ ಅನ್ನೋದೇ ಸಾಧನೆಗಡ್ಡಿ. ಎಲ್ಲ ಬಣ್ಣ ಮಸಿ ನುಂಗುತ್ತು ಅಂತ ಹೇಳುವಾಗೆ ಏನು ಒಳ್ಳೆದಿದ್ರೂ ಕೂಡ ಅದರ ಹಿಂದೆ ಅಹಂಕಾರ ಇದೆ ಅಂತ ಹೇಳಿದ್ರೆ ಏನಿದ್ದು ಏನು ಲಾಭ ಇದೆ? ಎಲ್ಲ ವೇಸ್ಟಾಗಿ ಹೋಯ್ತಲ್ವ, ಪ್ರಯೋಜನ ಇಲ್ಲ ಅಂತ ಆಗೋಯ್ತಲ್ವ. ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಈ ಸಂಪತ್ತು ಸಂಪತ್ತು ಅಂದರೆ ಹೀಗೆ ಅಹಂಕಾರಕ್ಕೆ ಕಾರಣವಾದದ್ದು ಯಾವುದಾದಿದೆ ಇವೆಲ್ಲವೂ ಇವನಿಗೆ ಅಡ್ಡವೇ. ನಿಜವಾಗಿಯೂ ಕೂಡ ಇವನಿಗೆ ಯಾವುದು ಮಾರ್ಗ ಅಂತ ಹೇಳಿದ್ರೆ ಬ್ರಾಹ್ಮೀ ಸುದುರ್ಲಭ ಶ್ರೀ ಇನ್ನೊಂದು ಸಂಪತ್ತಿದೆ. ಇವನ ಸಾಧನೆಗೆ ಮುಖ್ಯವಾದ ಸಂಪತ್ತು ಅದೇ ದೈವೀ ಸಂಪತ್ತು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇದಕ್ಕೆ ಇಲ್ಲಿ ಹೇಳ್ತಾನೆ ಬ್ರಾಹ್ಮೀ ಸಂಪತ್ತು ಅಂತ ಹೇಳ್ತಾನೆ. ಬ್ರಹ್ಮ ಸಂಪತ್ತು ಇದೇ ಬ್ರಹ್ಮ ಸಂಪತ್ತು. ಅದೇನೆಂದರೆ ಬ್ರಹ್ಮವಿದ್ಯೆ, ಭಗವದ್ವಿದ್ಯೆ, ಭಗವಂತನ ಬಗ್ಗೆ ತಿಳಿದುಕೊಳ್ಳುವುದೇನಿದೆ ಇದು ದೊಡ್ಡ ಸಂಪತ್ತಿದು. ಅಂದರೆ ಸಂಪತ್ತು ಅಂತ ಹೇಳಿದರೆ ಯಾವುದು ನಮಗೆ ಸುಖ ತಂದು ಕೊಡುತ್ತದೆ ಅದು ಸಂಪತ್ತು. ಯಾವುದು ನಮಗಿಲ್ಲಿ ಬೇಕಾಗಿದೆ ಅದು ಸಂಪತ್ತು. ಅದ್ಯಾವುದು? ಈ ಹೊರಗಿನ ದುಡ್ಡಲ್ಲ. ಹೊರಗಿನ ದುಡ್ಡು ನಮಗೆ ಸುಖ ಸಮೃದ್ಧಿಯನ್ನು ತಂದು ಕೊಡುತ್ತದೆ ಅಂತ ನಾವು ಎಣಿಸ್ತಾ ಇದ್ದೇವೆ, ಅದಕ್ಕಾಗಿ ಬಯಸ್ತಾ ಇದ್ದೇವೆ. ಆದರೆ ಅದು ತಂದು ಕೊಡುವಂತಹ ಸುಖ ಸಮೃದ್ಧಿ ಅಲ್ಪ ಮಾತ್ರ, ಅದು ಕೈಕಾಲು ಗಟ್ಟಿ ಇದ್ದಾಗ ಮಾತ್ರ. ಆದರೆ ಜ್ಞಾನ ಸಂಪತ್ತೇನಿದೆ, ಭಗವಂತನ ವಿದ್ಯೆ, ಅವಾಗ ಇವಾಗ ಮಹಾಭಾರತ ಕೇಳ್ತಾ ಇದ್ದೇವೆ, ಇದು ನಿಜವಾದ ಸಂಪತ್ತು. ಯಾಕಂದರೆ ಈ ಸಂಪತ್ತು ಕಡಿಮೆ ಆಗೋಲ್ಲ, ನಾವು ಇನ್ನೊಬ್ಬರಿಗೆ ಕೊಟ್ಟಷ್ಟು ಹೆಚ್ಚಾಗುತ್ತೆ. ಇವಾಗ ನಾನು ಮಹಾಭಾರತವನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರಿಂದ ನನಗೆ ಜ್ಞಾನ ಕಡಿಮೆ ಆಗಲಿಲ್ಲ, ಇನ್ನೂ ಹೆಚ್ಚಾಯಿತು. ಕೊಟ್ಟಷ್ಟು ಹೆಚ್ಚಾಯಿತು, ಹೊರಗಿನ ಸಂಪತ್ತು ಕೊಟ್ಟಷ್ಟು ಕಡಿಮೆ ಆಯಿತು. ಅದಕ್ಕಾಗಿಯೇ ಈ ಬ್ರಾಹ್ಮೀ ಸಂಪತ್ತು ನಿಜವಾದ ಸಂಪತ್ತು. ಇದು ಮಾತ್ರ ಎಲ್ರಿಗೂ ಸಿಗೋಲ್ಲ ಅಂತ ಹೇಳ್ತಾರೆ. ಆ ಸಂಪತ್ತು ಯಾರಿಗೆ ಹಣೆ ಬರ ಇದೆ, ಲಕ್ ಅಂತ ಹೇಳ್ತೇವಲ್ವ, ಅದೃಷ್ಟ ಇರುವವರಿಗೆಲ್ಲರಿಗೂ ಕೂಡ ಹೊರಗಿನ ಸಂಪತ್ತು ಸಿಗಬಹುದು. ಆದರೆ ಎಲ್ರಿಗೂ ಈ ಬ್ರಹ್ಮ ಸಂಪತ್ತು ಸಿಗೋಲ್ಲ. ಭಗವದ್ವಿದ್ಯೆ, ಭಗವಂತನ ಜ್ಞಾನ, ಭಗವಂತನ ಅನುಗ್ರಹ ದೊರಕುವುದಿಲ್ಲ. ವಿಶೇಷವಾಗಿ ಪ್ರಜ್ಞಾಹೀನೇನ, ಯಾರಿಗೆ ಜ್ಞಾನ ಇಲ್ಲ, ಯಾರಿಗೆ ಬುದ್ಧಿ ಇಲ್ಲ, ಖಂಡಿತ ಪಡೆಯಲಾರ ಇದನ್ನು ಅಂತ ಹೇಳ್ತಾರೆ. ಈ ಸಂಪತ್ತನ್ನು ಪಡೆಯಲಾರ. ಈ ಸಾಧನೆಗೆ ಬೇಕಾದ ಸಂಪತ್ತನ್ನು ಬರೀ ದುರ್ಲಭ ಅಲ್ಲ, ಸುದುರ್ಲಭ ಅಂತ ಹೇಳ್ತಾರೆ, ತುಂಬ ಕಷ್ಟ ಸಾಧ್ಯವಾದದ್ದು. ಅದಕ್ಕಾಗಿಯೇ ಈ ಸಂಪತ್ತನ್ನು ಪಡಿಬೇಕು ಅಂತ ಹೇಳಿದ್ರೆ ದ್ವಾರಾಣಿ ತಸ್ಯ ಪ್ರವದಂತಿ ಸಂತೋ ಬಹು ಪ್ರಕಾರಾಣಿ ದುರಾಚರಾಣಿ ಸತ್ಯಾರ್ಜವೇ ಖ್ರೀರ್ದಮಶೌಚ ವಿದ್ಯಾ ಷಣ್ಮಾನಮೋಹ ಪ್ರತಿಬಂಧಕಾನಿ ಅಂತ ಹೇಳ್ತಾರೆ. ಇದಕ್ಕಾಗಿಯೇ 6 ಬಾಗಿಲುಗಳು. ನಾವು ಬ್ರಹ್ಮವಿದ್ಯೆಯನ್ನು ಪಡಿಬೇಕು ಅಂತ ಹೇಳಿದ್ರೆ 6 ಬಾಗಿಲುಗಳಿದೆ. ಆ 6 ಬಾಗಿಲುಗಳಲ್ಲಿ ನಾವು ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ. ಯಾವುದು ಅಂತ ಹೇಳಿದ್ರೆ ಇದು ದುರಾಚರಾಣಿ ಅಂತ, ಯಾರು ಕಷ್ಟ ಸಾಧ್ಯವಾಗಿರೋದು, ಸುಲಭ ಅಲ್ಲ ಇದು. ಖಂಡಿತ ಮೊದಲು ಹೇಳ್ತಾರೆ ಸುಲಭ ಅಲ್ಲ ಇದು, ಕಷ್ಟ ಇದೆ. ಯಾವುದು ಅಂತ ಹೇಳಿದ್ರೆ ಒಂದು ಸತ್ಯ, ಸತ್ಯದ ನಡೆ ನುಡಿ, 2. ಸತ್ಯವನ್ನು ನಡೆ, ಸತ್ಯವನ್ನು ನುಡಿ ಅಂತ ಹೇಳಿದರೆ ನಾನು ಸತ್ಯ ಮಾರ್ಗದಲ್ಲಿ ನಡೆದಾಗ ಮಾತ್ರ ನನ್ನ ನುಡಿ ಸತ್ಯ ಆಗುತ್ತೆ. ನಾನು ನಡೆಯುವುದು ಸುಳ್ಳು ಮಾರ್ಗ, ಅವಾಗ ನಾನು ಹೇಳಿದ್ದು ಹೇಗ್ರಿ ಸತ್ಯ ಆಗುತ್ತೆ? ಜನ ಏನು ಹೇಳ್ತಾರೆ, ಹೇಳೋದೊಂದು ಮಾಡೋದೊಂದು, ಇವರು ಹೇಳ್ತಾರೆ ಇಲ್ವೋ? ಅದಕ್ಕೋಸ್ಕರ ಸತ್ಯ ಮಾರ್ಗದಲ್ಲಿ ನುಡಿದಂತೆ ನಡೆಯುವುದು, ನಡೆದಂತೆ ನುಡಿಯುವುದು ಕಷ್ಟ, ಇದು ಸುಲಭ ಸಾಧ್ಯವಲ್ಲ ಅಂತ ಹೇಳ್ತಾರೆ. ಆದರೆ ನಿನಗೆ ಬ್ರಹ್ಮವಿದ್ಯೆ ಬೇಕಾ, ಭಗವದ್ ಮಾರ್ಗ ಹಿಡಿಬೇಕಾ, ನಡಿಲೇಬೇಕು, ಸತ್ಯ ಬೇಕೇ ಬೇಕು. 2ನೇದ್ದು ಆರ್ಜವ. ಆರ್ಜವ ಅಂದರೆ ಪ್ರಾಮಾಣಿಕತೆ. ಒಳಗೂ ಹೊರಗೂ ಒಂದೇ ರೀತಿ ಇರೋದು, ಒಳಗೊಂದು ಹೊರಗೊಂದು ಇರಬಾರ್ದು, ಬಾಯಿಯಲ್ಲೊಂದು, ಮನಸ್ಸಿನಲ್ಲೊಂದು, ಮಾತಲ್ಲೊಂದು ಇರಲೇಬಾರದು ಯಾವತ್ತು. ಮತ್ತು ದೇಹದ ಆಚರಣೆಯೇ ಬೇರೆ ಇರಲೇಬಾರ್ದು. ಯಾವತ್ತು ನಾನು ಏನು ಹೇಳ್ತೇನೋ ಅದೇ ಮನಸ್ಸಿನಲ್ಲಿರಬೇಕು, ಅದನ್ನೇ ಮಾಡಬೇಕು. ಇದು ಆರ್ಜವ, ಇದು ಬಹಳ ಮುಖ್ಯವಾಗಬೇಕಾದದ್ದು, ಪ್ರಾಮಾಣಿಕತೆ. ಇವೆಲ್ಲ ಏನು ಅಂತ ಹೇಳಿದರೆ ಸಂಪೂರ್ಣ ಸೈಕಾಲಜಿ, ಮನಸ್ಸು ಶುದ್ಧತೆಯ ಸಂಕೇತ ಇದು, ಇಲ್ಲದ್ರಿಲ್ಲ. 3ನೇದ್ದೇನು ಅಂತ ಹೇಳಿದ್ರೆ ನಾಚಿಕೆ.
ಯಾವುದರಲ್ಲಿ ಅಂದರೆ ಅಧರ್ಮವನ್ನು ನುಡಿಯುವುದರಲ್ಲಿ ನಾಚಿಕೋ, ಸುಳ್ಳನ್ನು ಹೇಳುವುದರಲ್ಲಿ ನಾಚಿಕೆ ಇರಬೇಕು. ಆವಾಗ ಮಾತ್ರ ನಿನ್ನ ಮನಸ್ಸು ಶುದ್ಧವಾಗಿದೆ ಅಂತ. ಇಲ್ಲದಿದ್ದರೆ ಮನಸ್ಸು ಅಶುದ್ಧವಾದಾಗ ಏನಾಗುತ್ತೆ ಅಂತ ಹೇಳಿದರೆ, ಮನಸ್ಸು ಕೆಟ್ಟೋಗಿದ್ದಾಗ ಏನಾಗುತ್ತೆ ಅಂದರೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಸ್ವಲ್ಪವೂ ನಾಚಿಕೆ ಆಗೋಲ್ಲ ಅಂತ ಹೇಳಿದ್ರೆ ನೋಡಿ, ಯಾವ ಭಯವೂ ಇಲ್ಲದೆ ಇವನು ಆರಾಮಾಗಿ ಮಾಡ್ತಾ ಇರ್ತಾನೆ ಕೆಟ್ಟ ಕೆಲಸವನ್ನು. ಅಲ್ರಿ ಅವ್ರು ನೋಡಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಹಾಗೆಲ್ಲ ಮಾಡ್ಕೊಂಡು ಹೋದರೆ ಹೇಳೋಲ್ಲ, ಹೇಳ್ಕೊಳ್ಳೋರು ಹೇಳ್ಕೊಳ್ತಾ ಇರ್ತಾರೆ, ನಮಗೇನಾಗಬೇಕಾಗಿದೆ, ನಾವು ಬಿಂದಾಸ್ ಅಂದರೆ ನೋಡಿ. ಇದೇನು ಅಂದರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಮಂದಿ, ಆ ಧರ್ಮವನ್ನು ಮಾಡುವುದರಲ್ಲಿ ನಾಚಿಕೆಯೇ ಇಲ್ಲ ಅಂಥ ಮಂದಿ. ಇದು ಸಾಧನೆಗೆ ಆಗುವುದಲ್ಲ ಅಂತ. ಯಾವತ್ತೂ ಸಾಧನಾ ಮಾರ್ಗದಲ್ಲಿ ನಾಚಿಕೆ ಅನ್ನೋದು ಅತ್ಯವಶ್ಯಕ. ಯಾವ ರೀತಿ ಪುರಂದರದಾಸರು ಹೇಳಿದಾಗೆ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲವಯ್ಯ. ದೇವರೇ ನಿನ್ನ ಮುಂದೆ ಬಂದು ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳಲಿಕ್ಕೂ ನನಗೆ ಬಾಯಿಲ್ಲ, ಯಾಕಂದರೆ ಅಷ್ಟು ಅಪರಾಧ ಮಾಡಿದ್ದೇನೆ. ಅಂದರೆ ನಿನ್ನ ಮುಂದೆ ಬಂದು ನಿಂತುಕೊಳ್ಳಿಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ದೇವರ ಮುಂದೆ, ಯಾಕಂದರೆ ಅಷ್ಟು ಅಪರಾಧ ಮಾಡಿದೆ ನಾನು. ನೋಡಿ, ಈ ರೀತಿ ನಾಚಿಕೆ ಇದು ಬೇಕಾದದ್ದು. ಇದು ಪ್ರಾಮಾಣಿಕತೆಯ ಸಂಕೇತ, ಇದು ಮನಸ್ಸು ಶುದ್ಧವಾಗಿರುವ ಸಂಕೇತ. ಯಾಕಂದರೆ ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ ನಾನು ತಪ್ಪು ಮಾಡಲಿಕ್ಕೆ ಹೋದಾಗ ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೇನೆ, ಇದನ್ನು ಮಾಡಬಾರ್ದು, ನಾಚಿಕೆ ಆಗಲಿ ಶುರುವಾಗುತ್ತೆ. ನಂತರ ಮುಂದಿನದ್ದೇನೆಂದರೆ ದಮ, ಇಂದ್ರಿಯ ನಿಗ್ರಹ. ಬಹಳ ಕಷ್ಟ ತಾನೇ. ಒಂದೊಂದು ಇಂದ್ರಿಯಗಳನ್ನು ನಾವು ಹಿಡಿದಿಟ್ಟುಕೊಳ್ಳುವಂಥದ್ದು ಬಹಳ ಕಷ್ಟಕರವಾದಂಥ ವಿಷಯ, ಆ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು. ಇನ್ನು ಶೌಚ ಬಹಳ ಮುಖ್ಯ. ಮನಸ್ಸು ಶುದ್ಧವಾಗಿರುವುದು ಅಂದರೆ ಮನಸ್ಸಿನ ಶುದ್ಧತೆ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ನಾನು, ನನ್ನದು ಇವುಗಳನ್ನೆಲ್ಲ ಬಿಟ್ಟಿರುವುದು. ಹೊರಗಿನಿಂದ ಶುದ್ಧತೆ ಅದು ಕೂಡ ಬೇಕು, ದೈಹಿಕವಾದ ಶುದ್ಧತೆ. ನಾವಿರುವ ಜಾಗ ಶುದ್ಧ ಇರಬೇಕು, ನಾವು ತೊಡುವ ವಸ್ತ್ರ ಶುದ್ಧ ಇರಬೇಕು, ನಮ್ಮ ಮೈ ಶುದ್ಧ ಇರಬೇಕು. ಇಷ್ಟಿದ್ದಾಗ ನಮ್ಮ ಮನಸ್ಸು ಶುದ್ಧ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅಥವಾ ಮನಸ್ಸು ಶುದ್ಧ ಇದ್ದಾಗ ಹೊರಗೆ ಶುದ್ಧ ಇರಲಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಒಂದಕ್ಕೊಂದಕ್ಕೆ ಲಿಂಕ್ ಇದು. ಆ ಶುದ್ಧತೆ ಬಹಳ ಮುಖ್ಯವಾಗಬೇಕಾದದ್ದು. ನಂತರ ವಿದ್ಯಾ, ಆರನೆಯದ್ದು ಯಾವುದು ಅಂತ ಹೇಳಿದರೆ ವಿದ್ಯೆ, ಸದ್ವಿದ್ಯೆ, ಒಳ್ಳೆಯ ಜ್ಞಾನ, ಇದು ಬೇಕೇ ಬೇಕು. ಈ 6 ನಮ್ಮನ್ನು ಬ್ರಹ್ಮನ ವಿದ್ಯೆ ಬಳಿ, ಬ್ರಹ್ಮವಿದ್ಯೆ ಬಳಿ, ಭಗವಂತನ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತದೆ. ಬರೀ ಕರ್ಕೊಂಡು ಹೋಗೋದು ಮಾತ್ರ ಅಲ್ಲ, ಅದಕ್ಕೆ ಅಡ್ಡಿಯಾಗಿರುವಂತಹ ಷಣ್ಮ ಮಾನಮೋಹ ಪ್ರತಿಬಂಧಕಾನಿ, ಮಾನ ಮೋಹ ಇದಕ್ಕೆ ಅಡ್ಡಿಯಾಗಿರುವಂಥದ್ದು ಅಂದರೆ ಅದೇ ಅಹಂಕಾರ ಹಾಗೂ ತಪ್ಪು ತಿಳುವಳಿಕೆ, ನೆಗೆಟಿವ್ ಥಾಟ್ಸ್, ಇವುಗಳನ್ನು ನಾಶ ಮಾಡುತ್ತದೆ. ಇದೇ ಅಡ್ಡಿ. ದೇವರ ಮಾರ್ಗದಲ್ಲಿ ಹೋಗಲಿಕ್ಕೆ ನಮಗೆ ಅಡ್ಡಿಯಾಗಿರುವುದೇ ಅಂತ ಹೇಳಿದ್ರೆ ಒಂದು ಅಹಂಕಾರ, ಎರಡನೆಯದು ನೆಗೆಟಿವ್ ಥಾಟ್, ಈಗೋ ಹೆಡ್ ವೈಟ್ ಅಂತ ಏನು ಹೇಳ್ತೇವೆ ಅದು. ಎರಡನೇದೇನು ಅಂತ ಹೇಳಿದ್ರೆ ಇದೆ ವಿಪರೀತ ಜ್ಞಾನ, ಅದೇ ನೆಗೆಟಿವ್ ಥಾಟ್ಸ್. ಇದನ್ನು ಕಳೀತದಂತೆ. ಈ 6 ಒಳಗಿದೆ ಅಂತ ಹೇಳಿದರೆ ನಮ್ಮನ್ನು ಆ ಮಾರ್ಗ ಕರ್ಕೊಂಡು ಹೋಗ್ತದಂತೆ. ಹೀಗೆ ಸನತ್ಸುಜಾತರು ಬಹಳ ಸುಂದರವಾಗಿ ಒಬ್ಬ ವ್ಯಕ್ತಿ ಯಾರಾದರೂ ಸಾಧನೆ ಮಾಡಬೇಕು ಅಂತಿದ್ದರೆ ಜೀವನದಲ್ಲಿ ಹೇಗೆ ಹೋಗಬೇಕು ಅನ್ನೋದನ್ನು ತುಂಬ ಚಂದವಾಗಿ ವಿವರಣೆಯನ್ನು ಮಾಡ್ತಾರೆ. ನಿಜವಾಗಿಯೂ ಕೂಡ ಇದು ಸಾಮಾನ್ಯ ಲೋಕದಲ್ಲಿ ನಮಗೆ ಅರ್ಥ ಆಗೋದಲ್ಲ, ಆದರೆ ಈ ಮಾರ್ಗದಲ್ಲಿ ತೊಡಗಿದಾಗ ನಿಜವಾಗಲೂ ಕೂಡ ಇದು ಅನುಭವಕ್ಕೆ ಬರುವಂಥದ್ದು. ಮುಂದೆ ಇಂಥದ್ದೇ ರಹಸ್ಯವಾದ ವಿಷಯಗಳನ್ನು ಹೇಳ್ತಾರೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.